ಎಲ್ಲರನ್ನೂ ಈ ಭೂಮಿ ನುಂಗಿ ಬಿಟ್ಟತಪ್ಪ. ಆಗ ಸೃಷ್ಟಿಕರ್ತನಾದ ದೇವರ ನರಾವತಾರಿಯಾಗಿ ಲೋಕಕ್ಕೆ ಬಂದಾಗ ನರರೂಪದಲ್ಲಿ ಮತ್ತೆ ನರಾವತಾರಿಯಾಗಿ ಲೋಕಕ್ಕೆ ಬಂದಾಗ ನರಮನುಷ್ಯರನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ನರ ಅವತಾರಿಯಾಗಿ ಬಂದ ಪ್ರಿಯ. ಆ ಎಲ್ಲರ ಪಾಪಕ್ಕೆ ಪ್ರಾಯಶ್ಚಿತ್ತ ರಕ್ತಪ್ರೋಕ್ಷಣಂ ಪಾಪಿನಾಶನಂ. ಮೊಬೈಲ್ಗಳು ಸ್ವಿಚ್ ಆಫ್ ಮಾಡ್ರಿ. ರಕ್ತಪ್ರೋಕ್ಷಣಂ ಪಾಪವಿನಾಶನಂ. ರಕ್ತ ಪ್ರೋಕ್ಷಿಸಲ್ಪಟ್ರೆ ಪಾಪ ಏನಾಗೋದು? ಹೊರಟು ಹೋಗೋದು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಸತ್ತ ಸಮಾಧಿಯೊಳಗ ಇದ್ದು ಆ ಸಮಾಧಿ ಮೇಲೆ ಗುಡಿ ಕಟ್ಟಿ ಸಮಾಧಿ ಒಳಗೆ ಒಂದು ಮೂರ್ತಿ ಮಾಡಿ ಇವತ್ತು ನಾವು ಜಾತ್ರೆಗಳು ಮಾಡ್ತೀವಿ ದೇವರು ಅಂತ. ದೇವರ ದೃಷ್ಟಿಯಲ್ಲಿ ಮಾನವ ಧೂಳದ ಕಣ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಆತನ ಬೆಳಕಾಗಲಿ ಅಂತ ಹೇಳಿದ ತಕ್ಷಣವೇ ಬೆಳಕಾಯಿತಂತೆ. ಅಂದರೆ ಒಂದು ಮಾತು ಹೇಳಿದ್ರೆ ಆತನ ಬಾಯಿಯ ಮಾತಿನಿಂದ ಈ ಭಯಂಕರವಾಗಿರುವಂತ ಸೂರ್ಯ ಉಂಟಾಗಿಬಿಟ್ಟು ಅಂತ ದೇವ್ರನ್ನ ಬಡಿಗೆ ಕೆತ್ತಕ್ಕಾಗತ್ತಾ? ಕೆತ್ತಿದ್ದು ದೇವರಾಗಕ್ಕೆ ಸಾಧ್ಯನಾ? ದೇವರು ಒಬ್ಬರೇ ಪ್ರಿಯರು. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಯಾವ ಶರಣರಾಗಲಿ ಮುಂದೆ ಬರ್ತಕ್ಕಂಥದ್ದು ಮರಣ ಯಾರು ಹೇಳಲ್ಲ ಪ್ರಿಯರು. ಹೇಳ್ತಾ ಏನು ಗೊತ್ತಾ? ನೀರಿನ ಗಂಡಂತರ ಐತಪ್ಪ, ನೀರಿನ ಗಂಡಂತರ ಐತೆ, ಬೆಂಕಿ ಗಂಡಂತರ ಐತೆ, ಮರದ ಗಂಡಂತರ ಐತೆ. ಯಾಕೆ ಗೊತ್ತಾ? ನೀರಿಂದ ಜೀವಿಸಕ್ಕಾಗಲ್ಲ. ಯಾವಾಗಾದ್ರೂ ನೆರವಡೆ ಬರ್ಬೋದು ಅಥವಾ ಹಳ್ಳ ದಾಟೋ ಪರಿಸ್ಥಿತಿ ಬರ್ಬೋದು. ಕುಡಿಲಾರದ ನೀರು ಕುಡಿಬೋದು. ಆ ಕುಡಿದಿರ್ತಕ್ಕಂಥ ನೀರು ವಿಷವಾಗಬಹುದು. ಇಂಥ ಸಮಯಕ್ಕೆ ಸಾಯ್ತಾರೆ ಅಂತ ಹೇಳ್ತಾರೆ. ಈ ಎಲ್ಲ ಏನ್ ಗೊತ್ತಾ? ತಮ್ಮ ಹೊಟ್ಟೆಪಾಡಿಗಾಗಿ ಮನುಷ್ಯರನ್ನ ಮೋಸ ಮಾಡ್ತಾ ಇದ್ದಾರೆ. ಮೋಸ ಮಾಡುವಂತ ಈ ವ್ಯಕ್ತಿಗಳು ಎಲ್ಲಿವರೆಗೆ ಇರ್ತಾರೋ ಮೋಸ ಹೋಗೋರು ಕೂಡ ಅಲ್ಲಿವರೆಗೆ ಹಂಗೆ ಜೀವಿಸ್ತಾರೆ. ಮನೆಯಾಗ ಒಂದು ಮೆಣಸಿನ್ಕಾಯಿ ಒಲೆಗೆ ಅಕಸ್ಮಾತ್ ಅದು ಇದು ಮಾಡುವಂಥ ಸಮಯದಲ್ಲಿ ಒಲೆಗೆ ಬಿತ್ತಂತ ತಿಳ್ತಾರೆ. ಮನೆಯೆಲ್ಲ ತಣ್ಣಗಿರ್ತಾರೆ, ಏನಾಗುತ್ತಾರೆ? ಅರ್ಥ ಮಾಡ್ಕೋಬೇಕು. ಈ ಶರಣರು ಈಗ ಗಾಡಿಗೆ ಏನಾದರೂ ಒಂದು ವಸ್ತುಗಳು ಕಟ್ಟಬೇಕಾದ್ರೆ, ಮನೆಗೆ ಏನಾದ್ರು ದೃಷ್ಟಿ ತಗಲ್ಬೇಕಾದ್ರೆ, ಮನೆಗೆ ದೃಷ್ಟಿ ತಗಲ್ತಂತ ರಾಕ್ಷಸ ರೂಪ ಅದಕ್ಕೆ ಹಾಕ್ಯಬೇಕಂತ ಮನೆಗೆ. ಅಂದ್ರೆ ಅರ್ಥ ಏನ? ಅವನ ಹಾಳು ಮಾಡೋವನ್ ರಾಕ್ಷಸ. ಹೌದಾ? ರಾಕ್ಷಸನ್ನ ಕೊಲ್ಲೋದಕ್ಕಾಗಿ ದೇವತೆಗಳು ಏನ್ ಮಾಡಿದಂತ ಪ್ರತ್ಯಕ್ಷ ಆದ್ರಂತ. ಮತ್ತೆ ಆ ರಾಕ್ಷಸ ಮೂರ್ತಿನ ಮನೆಗೆ ಯಾಕೆ ಹಾಕ್ಯಬೇಕು? ಇವ ಶರಣ ಹೇಳ್ತಾನ, ಇವ ಪಂಚಾಂಗದವ ಹೇಳ್ತಾನ. ಕಾರಣ ಏನ್ ಗೊತ್ತಾ? ಅವನಿಗೆ ಗೊತ್ತಿಲ್ಲ ಯಾಕೆ ಆಗ್ತಾನೆ, ಅವನಿಗೆ ಗೊತ್ತಿಲ್ಲ. ಅದೇ ಅಕಸ್ಮಾತ್ ಆ ರೂಪಗಳನ್ನ ಬಂದು ಕಲಿಸಿನಕ್ಕೆಲ್ಲ ನಿಂತ್ಕೊಂಡಿದ್ದ ಕರೆ ಹೇಳ್ತಿದ್ರು, ಅವನು ಓಡ್ತಾನೆ ನಿಂತಕ್ಕೆ. ನಿಂಬೆಹಣ್ಣು ಚಲೋ ಒಳ್ಳೇದು. ಅದನ್ನ ಯಾಕೆ ದೇವರು ನಮ್ಗೆ ಕೊಟ್ಟಣ? ಸಿಟ್ರಿಕ್ ಆಮ್ಲ ದೇಹದೊಳಗೆ ಕಡಿಮೆ, ನಮ್ಮ ದೇಹದೊಳಗಿದೆ. ಅದು ನಿಂಬೆಹಣ್ಣಿನ ಅಂಶ ನಮ್ಮ ದೇಹದೊಳಗಿದೆ. ಆ ಸಿಟ್ರಿಕ್ ಆಮ್ಲ ನಮ್ಮ ದೇಹದೊಳಗೆ ಕಡಿಮೆ ಆದ್ರೆ ಅನಾರೋಗ್ಯ ಉಂಟಾಗುತ್ತೆ. ಅದನ್ನ ಬಳಸೋದಕ್ಕಾಗಿ ದೇವರು ಸೃಷ್ಟಿ ಮಾಡಿ ನಮಗೆ ನಿಮಗೆ ಕೊಟ್ಟಣ. ಕಡಿಯಬೇಕಲ್ಲ. ಅದು ಯಾವಾಗ ಬೇಕೋ ಅವಾಗ ಬಳಸ್ತೇವೆ. 24 ದಿವಸ ಬಳಸಕ್ ಹೋಗಲ್ಲ. ಯಾಕೆ? BP ಬರುತ್ತೆ. ಆರೋಗ್ಯನೂ ಐತೆ, ಅದರಿಂದ ಏನೈತೆ? ಅನಾರೋಗ್ಯನೂ ಐತೆ. ಬಾಯಾಗ ಸ್ವಲ್ಪ ನಿಮ್ಮ ಮಗನಿಗೆ ನಿಂಬೆಹಣ್ಣ ತಾತ ಕೊಟ್ಟರೆ ಅಂತ ತಿಳ್ಕೊಂಡು ಒಂದೆರಡನೇ ಹಾಕ್ರಿ, ಮೊದಲನೇ ಸಲ ಹಾಕ್ಯಂತ ಅಂತಾರ ಮೂಗೊಂದು ನಮ್ಮವರು ಮುರಿತೇನ. ಅದೇ ಹೇಳಿದ ತಾತ ಕೊಟ್ಟಾನ ಹಾಕ ಏನೋ ಸ್ವಲ್ಪ ಅಂದ್ರೆ ಏನು ಮಾಡ್ತಾನ? ಬಿಟ್ಟು ಓಡಿ ಬಿಡ್ತಾನೆ. ಯಾಕೆ? ಅದು ನಿಮ್ಮನ್ನೇನು ಮಾಡುತ್ತೆ? ಮೂಗು ಮುರಿಯುವಂತೆ ಮಾಡುತ್ತೆ. ಅದು ಇಷ್ಟ ಇಲ್ಲ. ಉಳಿ
ಏನು ನಮ್ಮ ಮನೆ ಸಂಸಾರ ಭಾಳ ಚಲೋ ಇತ್ತಪ್ಪ, ಏನು ಮಾಡ್ಬೇಕು, ಸೊಸೆ ಬಂದ ಮೇಲೆ ಏನಾಗಿಬಿಡುತ್ತೆ, 2 ಭಾಗ ಆಗಿಬಿಡುತ್ತೆ. ನಮ್ಮ ಮನೆ ಸಂಸಾರ ಭಾಳ ಚಲೋ ಇತ್ತಪ್ಪ, ಏನು ಮಾಡ್ಬೇಕು, ಮಗ ಬೆಂಗಳೂರಿಗೆ ಹೋದ, ಎಲ್ಲ ಚಟಗಳು ಕಲ್ತ್ಬಿಟ್ಟ, ಆಯ್ತು, ಅಲ್ಲಿಂದ ಬಂದ ತಕ್ಷಣ ಏನಾಗ್ಬಿಟ್ಟ, ಮನೆ 2 ಮನೆ ಮಾಡಿಬಿಟ್ಟ. ನಮ್ಮ ಮನೆ ಸಂಸಾರ ಭಾಳ ಚಲೋ ಇತ್ತಪ್ಪ, ಏನು ಮಾಡ್ಬೇಕು, ನಮ್ಮ ಹೆಣ್ಮಕ್ಳು ಇನ್ನೊಬ್ಬರ ಮನೆ ತಕ್ಕ ಕುಂತು ಅವ್ರ ಇದು ಮಾತು ಕೇಳಿ 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 ನಮ್ಮ ತಂದೆ ತಾಯಿನ ನೋಡ್ಲಾರ್ದಂಗೆ ಆಗಿಬಿಟ್ಲು, ಮುರಿಯೋದು ಮನೆ. ಜಾಗೃತವಾಗಿ ಹೆಣ್ಮಕ್ಳು, ಮೃತ್ಯುಂಜಯ ಮಠಕ್ಕೆ ಬರೋರು ನೀವು ಬುದ್ಧಿವಂತ ಸ್ತ್ರೀಯರಾಗ್ಲಾರ್ದಂಗಿದ್ರೆ. ಯಾಕೆ ಗೊತ್ತಾ, ಮನೆ ಮುರಿಯೋದು ನಿಮ್ಮ ಹತ್ರ ಇದೆ, ಮನೆ ಹಾಳು ಮಾಡೋದು ನಿಮ್ಮ ಹತ್ರ ಇದೆ, ಮನೆಯನ್ನ ಕಟ್ಟಿ ಮನೆಯನ್ನ ಬೆಳಗುವಂತ ದೀಪಗಳು ನೀವಾಗಿರ್ತೀರಿ. ಬಸ್ಸಲ್ಲ, ಪುರುಷಂದೇನು ಪಾತ್ರ ಇಲ್ಲ. ಸೀದಾ ಹೋದ್ ನಾನು ದುಡಿದ್ ನಾನು ಮನೆಗೆ ಬಂದು ನಾನು 3 ರೂಪಾಯಿ ಬಾಗಿ ಕೆಲಸ ನಿಮ್ಮದೆ, 3 ರೂಪಾಯಿ ಬಾಗಿ ಕೆಲಸ ನಿಮ್ಮದೆ. ಅದಕ್ಕಾಗಿ ಪುರುಷನ ಈಗ ಇತ್ತೀಚೆಗೆ ಯಾರೋ ಶ್ರೀಮಂತರು ಕೊಳ್ಳಾಗ ಹಾಕೊಂಡು ಅಡ್ಡಾಡ್ತಾರೆ ಅಷ್ಟೇ ವಿನಃ, ಎಷ್ಟು ಬಡವರಿದ್ರು ಕೂಡ ಹೆಣ್ಮಕ್ಳು ಕೊಳ್ಳಾಗ ಒಂದು ಕಿವ್ಯಾಗ, ಹೌದ್ರಿ, ಕಾಲಿಗೆ ಕಡಗ, ಚೈನ, ಉಂಗುರ, ಕಾಲುಂಗುರ, ನಡುವಿನ ಪಟ್ಟಿ, ಜಿಮ್ಕಿ ಬೆಂಡ್ಯಾಲ ಅಂತ, ಮತ್ತೆ ಏನಂತಾರೆ ಇನ್ನು ಮೇಲೆ ಮೇಲೆ ಏನೋ ಅಂತವ್ರೆ, ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಮಾಡಿಸಿಲ್ಲ ಪ್ರಿಯರೇ. ನಮ್ಮ ಪಾಸ್ಟಮ್ಮವ್ರನ್ನ ಕೇಳಿಲ್ಲ, ಅದು ಬೇಕಿದೆ ಬೇಕಂತ. ಬಂಗಾರ ಕೇಳಿದ ಮನುಷ್ಯ ಆಗೋಗ್ಬಿಡು. ಹಲ್ಲಿಲೋಯ್ಯ, ದೇವ್ರಿಗೆ ಮೈಮುಂಟಾಗಲಿ. ಅವರಪ್ಪ 65 ಇರ್ಬೋದು, ಅವಾಗ 65 kg ಬಂಗಾರನ ಕೊಟ್ಬಿಟ್ಟಮ್ಮ. ಹಲ್ಲಿಲೋಯ್ಯ, ನೈಮಲಕ್ಕೆ ಬಂಗಾರ ಕಳೆದೋಗ್ಬಿಡುತ್ತ. ಈ ಬಂಗಾರ ಆ ಭಗವಂತ ಒಳಗೆ ಉಸಿರಿರೋವರೆಗೆ ಇರುತ್ತೆ ಪ್ರಿಯರೇ. ಈ ಬಂಗಾರ ದಿನ ದಿನ ಬೆಲೆ ಕೊಡುತ್ತೆ ನಮಗೆ. ಆ ಬಂಗಾರ ಕಾಡು ತಗೊಂಡೋಗ್ಬಿಡ್ತದೆ. ಈ ಬಂಗಾರ ಇದ್ದರೆ ಅನೇಕ ಮನೆಗಳನ್ನ ಬೆಳಗ್ತದೆ ಪ್ರಿಯರೇ. ಹಲ್ಲಿಲೂಯ್ಯ, ದೇವರಿಗೆ ಮೈಮುಂಟಾಗಲಿ. ಅದಕ್ಕಾಗಿ ನೀವು ಬಂಗಾರ ಆಗ್ರಿ ಅಂತ ಹೇಳಿದ್ನ, ಕೆಬ್ಬಣ ಆಗ್ಬೇಡ್ರಿ. ಕೆಬ್ಬಣ ಏನಾಗುತ್ತೆ, ಬೆಂಕಿಗೆ ಹಾಕಿದ್ರೆ ಕರಿಯುತ್ತ. ಅಂದ್ರೆ ಅರ್ಥ ಏನ, ಕೆಬ್ಬಣದ ಸ್ವರೂಪ ಉಳ್ಳವರು ಶ್ರಮೆ ಬಂದ್ರೆ, ಸಂಕಟ ಬಂದ್ರೆ, ನೋವು ಬಂದ್ರೆ ತಾಳ್ಮೆ ಇಲ್ಲದೆ ತಳ ಸೋರೋಗ್ಬಿಡುತ್ತೆ ಪ್ರಿಯರವರು. ಭಕ್ತಿ ಅಲ್ಲ, ವಿಶ್ವಾಸ ಅಲ್ಲ ಪ್ರಿಯರೇ, ಕರಿಗೋಗ್ಬಿಡುತ್ತೆ. ಅದು ಇಟ್ಟರೆ ಸಮ ಕಪ್ಪಡಿ ಏನಾಗುತ್ತದ, ಏನಾಗುತ್ತ, ತುಕ್ಕಿಡಿತೈತೆ. ಅದೇನಾಗುತ್ತೆ, ತುಕ್ಕಿಡಿತೈತೆ. ಬಂಗಾರ ನೀನು ಎಲ್ಲಿ ಇಟ್ಟರು ಏನಾಗುತ್ತೆ, ಏನಾಗುತ್ತೆ ಬಂಗಾರ? ಮಣ್ಣಾಗ ಹಾಕಿದ್ರು ಏನಾಗಲ್ಲ, ತುಕ್ಕಿಡಲ್ಲ. ಬೆಂಕಿಯಾಗ ಹಾಕಿದ್ರು ಏನಾಗಲ್ಲ, ಇನ್ನಿಷ್ಟು ಹೊಳಿತೈತೆ ಬಿಡ್ರಿ. ಎಲ್ರು ಗಟ್ಟಿ ಇಟ್ಟು ಬಿಡಿಸ್ಬಿಡ. ಹಲ್ಲಿಲೂಯ್ಯ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ತಾಳ್ಮೆ ಕಲಿತುಕೊಳ್ಳಬೇಕು, ಪ್ರೀತಿ ಕಲಿತುಕೊಳ್ಳಬೇಕು. ಹಲ್ಲಿಲೂಯ್ಯ, ಪ್ರಪಂಚದೊಳಗೆ ಎಲ್ಲ ಸಮಾಧಿಯೊಳಗಿದ್ದಾರೆ. ಯೋಸೇಫನ್ನ ಸಮಾಜದ ಮುಚ್ಚಿಡಕ್ಕೆ ಈ ಭೂಮಿ ಕೈಲಾಗ್ಲಿಲ್ಲ ಪ್ರಿಯರು. ಅಂತ ಹೇಳಿದ, ನನ್ನ ಪ್ರಾಣವನ್ನು ತೆಗೆಯಕ್ಕೆ ಯಾರಿಂದೂ ಆಗಲ್ಲ, ನನ್ನ ಪ್ರಾಣವನ್ನು ತೆಗೆಯಕ ಯಾರಿಂದಲೂ ಆಗಲ್ಲ. ಅದನ್ನ ನಾನೇ ಕೊಡಬೇಕು, ಅದನ್ನ ನಾನೇ ಕೊಡ್ಬೇಕು. ಯಾಕೆ ಗೊತ್ತಾ, ಎಲ್ಲರಿಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ. ಪ್ರೈಸಲ್ಲ, ಪ್ರಾಣ ತೆಗೆದಕ್ಕಾಗಿ ಅಲ್ಲ, ಇದಕ್ಕಾಗಿ ಬಂದೀನಿ, ಪ್ರಾಣ ಕೊಡುವುದಕ್ಕಾಗಿ ನಾನು ಬಂದೀನಿ. ಪ್ರೈಸಲ್ಲ, ಪ್ರಾಣ ಕೊಟ್ಟು ಪ್ರಾಣಗಳನ್ನು ಉಳಿಸಿ ಅನೇಕ ಪ್ರಾಣಗಳನ್ನ ಪರಲೋಕಕ್ಕೆ ಸೇರಿಸುವುದಕ್ಕಾಗಿ ನಾನು ಬಂದಿದ್ದೀನಿ. ಪ್ರೈಸಲ್ಲ, ಹಲ್ಲಿಲೂಯ್ಯ. ಮೆಣಸಿನಕಾಯಿ ಮನೆಗೆ ಬಿದ್ದರೆ ಮನೆಗಿದ್ದಾರಲ್ಲ ಕೆಮ್ಮದು, ಮತ್ತೆ ಇನ್ನ ಬೇರೆ ಬೇರೆ ಅಲ್ರಿ ಸೀನೋದು, ಯಾರಿಗೆ ಇಷ್ಟ ಇಲ್ಲ ಪ್ರಿಯರು. ಅದು ತಿನ್ನಕ್ಕೆ ಎಲ್ಲರಿಗೂ ಇಷ್ಟ. ಅದೇ ಬೆಂಕಿಯಾಗಿ ಬಿದ್ದರೆ ಅದ್ರ ವಾಸನೆ ಯಾರಿಗಿಷ್ಟ ಇಲ್ಲ. ಹೌದಾ? ಅವ್ರು ಏನು ಮಾಡ್ತಾರೆ, ಒಂದು ನಿಂಬೆಹಣ್ಣು ಕೊಡ್ತಾರೆ. ಕೆಲವರಿಗೆ ಏನಾಗಲ್ಲ, ಕೆಲವರಿಗೆ ಮುಟ್ಟಿದ್ರೆ ಮೈಯೆಲ್ಲ ಗುಳ್ಳೆ ಆಗ್ತಾವ್ರಿ. ಕೇರು ಒಳ್ಳೇದಾ? ಒಳ್ಳೇದಾ? ಒಳ್ಳೇದಲ್ಲ ಅದು. ಅದರಿಂದ ನಮಗೇನೈತೆ, ಅಪಾಯ ಐತೆ. ಆ ಕೇರ್ ಕಟ್ಬೇಕಂತ. ಎಲ್ಲಿ ಕಟ್ಬೇಕ್ರೆ?
ಮನೆಗೆ. ಆಮೇಲೆ ಗಾಡಿಗಳಿಗೆ ನೋಡ್ರೆ ಕೇರ್ ಅಂದ್ರೆ ಅರ್ಥ ಏನ? ನಾನು ಶರಣ, ನನ್ನ ತಕ್ಕ ಇವೆಲ್ಲ ಬುದ್ಧಿ ಇದಾವೆ ಅಂತ ಅರ್ಥ. ಹಾಳು ಮಾಡೋ ಬುದ್ಧಿ ಒಂದು, ಬೋಯಿಸಿದ್ದು ಕಳಿಸೋ ಬುದ್ಧಿ ಒಂದು, ಒಳ್ಳೆ ಸಂಸಾರದಲ್ಲಿ ಉಳಿಯಿಂದ ಬುದ್ಧಿ ಒಂದು. ಹಲಿಲಯ್ಯ ಕೇರ್ ಕಟ್ತಾರೆ, ಆಮೇಲೆ ಮೆಣಸಿನ್ಕಾಯಿ ಕಟ್ತಾರೆ, ಮತ್ತೇನು ಕಟ್ತಾರಪ್ಪ? ನಿಂಬೆಹಣ್ಣು ಕಟ್ತಾರೆ, ಮತ್ತೆ ಇನ್ನೊಂದು ಏನು ಕಟ್ತಾರೆ? ಇನ್ನೊಂದೇನು ಕಟ್ತಾರೆ ಹೇಳ್ರಿ, ನೀವು ನೋಡಿದ್ರು ಕಟ್ಟಿದ್ದು ನೋಡಿಲ್ಲ? ಇವು ಮೂರು ಪರಮೆಂಟ್: ಕೇರ, ನಿಂಬೆಹಣ್ಣು, ಮೆಣಸಿನ್ಕಾಯಿ. ಹಲಿಲೂಯ್ಯ. ನಮ್ಮ ಯೇಸಪ್ಪ ಒಂದು ಕಟ್ತಾನೆ, ಏನು ಗೊತ್ತಾ? ನೀತಿಯನ್ನು. ನಮ್ಮ ಯೇಸಪ್ಪ ಒಂದು ಕಟ್ತಾನೆ, ಏನು ಗೊತ್ತಾ? ಪರಿಶುದ್ಧತೆಯನ್ನು. ನಮ್ಮ ಯೇಸಪ್ಪ ಒಂದು ಕಟ್ತಾನೆ, ಏನು ಗೊತ್ತಾ? ಶಕ್ತಿಯನ್ನ. ಹಲ್ಲೆಲೂಯಾ. ಆತನ ಸನ್ನಿಧಿಗೆ ಬಂದರೆ ಪಿತೃಗಳಿಂದ ಮಾಡಿದ ಪಾಪಗಳು, ನೀನು ಮಾಡಿದ ಪಾಪಗಳು ಎಲ್ಲವೂ ಏನಾಗ್ತವೆ? ಹೊರಟು ಹೋಗ್ತವೆ ಪ್ರಿಯ. ಹಲ್ಲೆಲೂಯಾ. ಅದಕ್ಕಾಗಿ ಕೆಲವರು ಈ ವ್ಯಕ್ತಿಗಳು ಏನು ಮಾಡಿದ್ದಾರೆ ಗೊತ್ತಾ? ಆ ದೇವರನ್ನ ಒಂದು ಮತಕ್ಕೆ, ಒಂದು ಕುಲಕ್ಕೆ ಸೀಮಿತ ಮಾಡಿದ್ದಾರೆ ಪ್ರಿಯ. ಅವರೆಲ್ಲರೂ ಸ್ವರ್ಗ ಸೇರ್ತಾರೆ, ನೀವು ಎಲ್ಲಿಗೆ ಹೋಗ್ತಾರೆ? ಎಲ್ಲರಿಗೂ ಸ್ವರ್ಗ ಬೇಕು. ನಿಮ್ಮ ಅಪ್ಪನ ಆಸ್ತಿ ಅದ, ನಿಮ್ಮ ಅಪ್ಪದ ಆಸ್ತಿ ಅದು ಏನು ಸ್ವಲ್ಪ ಸೃಷ್ಟಿ ಮಾಡ್ಯಾನ, ಅದಕ್ಕೆ ಆಧಾರ ಜವ, ಅದಕ್ಕೇನದವ? ಆಧಾರ ಜವ. ಬಯಸಲ್ಲ ದೇವರಿಗೆ ಮೈಮುಂಟಾಗಲಿ. ಯಾಕೆ ಗೊತ್ತಾ? ಸಾವನ್ನು ಗೆದ್ದ ದೇವರು ಒಬ್ಬರೇ, ಅವರೇ ಯೇಸು ಕ್ರಿಸ್ತು ಮಹಾಪ್ರಭುಗಳ. ಬಯಸಲ್ಲ ಎಲ್ಲರೂ ಸತ್ತು ಸಮಾಜದೊಳಗಿದ್ದವ್ರಿಗೆ ಎದ್ದು ಬಂದು ನಿಮ್ಮನ್ನು ನೋಡಲ್ಲ, ನೋಡ್ತಾರೆ. ನಮ್ಮಪ್ಪ ಸತ್ತನ, ಹೌದಾ? ನಮ್ಮಪ್ಪ ಸತ್ತನ, ಇನ್ನೊಬ್ಬ ಶರಣರು ತಾತರು ಕರಿ, ಅವ್ರ ಪೂಜೆ ಮಾಡ್ತೀವಿ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಜಾತ್ರೆ ಮಾಡ್ತೀವಿ ಅನ್ಕರಿ, ಅವರು ಸತ್ತಾರ. ನಮ್ಮಪ್ಪ ಪ್ರತ್ಯಕ್ಷವಾಗ್ತಾನ, ಅವರು ಪ್ರತ್ಯಕ್ಷವಾಗ್ತಾರ. ಆಗ್ಯಾರ? ಇಲ್ಲ. ಸತ್ತಶರಣನಿಗಿಂತ ಬದುಕಿದ ನಾಯಿ ಲೇಸು, ಸತ್ತಶರಣನಿಗಿಂತ ಬದುಕಿದ ನಾಯಿ ಲೇಸು, ಬದುಕಿದ ನಾಯಿಗೆ ತುತ್ತನ್ನ ಬಿಟ್ಟರೆ ಅದು ನಿನ್ನ ಮನೆ ಕಾಯುವುದು ನೋಡ. ಸತ್ತಶರಣನಿಗೆ ಕೋಟಿ ಖರ್ಚು ಮಾಡಿದರೆ, ಹುಚ್ಚನಾಗಿ ಖರ್ಚು ಮಾಡಿದರೆ ನಿನ್ನನ್ನು ನೋಡುವನೆ, ನಿನ್ನ ಕೂಡ ಮಾತಾಡುವನೆ. ಬದುಕಿದ ನಾಯಿಗೆ ತುತ್ತನ್ನವನ್ನು ಇಕ್ಕಿದರೆ ಅದು ನಿನ್ನ ಮನೆ ಕಾಯುವುದು, ನಿನ್ನ ಉಪಕಾರ ನೆನೆಸುವುದು. ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತರಾಜಕ್ಕೂ ಬದುಕಿರುವ ದೇವರು ಬದುಕಿರುವ ವ್ಯಕ್ತಿಗಳನ್ನ, ಮನುಷ್ಯರನ್ನ ಕೈ ಹಿಡಿದು ಕಾಪಾಡ್ತಾನೆ. ಬ್ರೈಸಲ್ಲ. ಸತ್ತವರಿಗೆ 1000 ಕೋಟಿ ಖರ್ಚು ಮಾಡಿದರು, ಸುಣ್ಣದ ಕಾಳು, ಬೇಳೆ ಕಾಳದಷ್ಟು ಕೂಡ ಏನಿಲ್ಲ, ನಿನಗೆ ಉಪಕಾರ ಇಲ್ಲ. ಬರೀ ನೀನು ಅನ್ಕೋಬೇಕು. ಆಶೀರ್ವಾದ ಆಯ್ತಪ್ಪ, ಎಲ್ಲಾಯ್ತಪ್ಪ ನಿನಗೆ ಆಶೀರ್ವಾದ? ಇಲ್ಲ ಆಯ್ತಾ? ಕಣ್ಣಿಗೆ ಬಿದ್ದ ಅರ್ಥ ಮಾಡಿಕೆ ಪ್ರಿಯರೇ. ಮನುಷ್ಯರಿಗೆ ಒಂದು ವೇಳೆ ಏನಾದರೂ ನೀವು ಊಟ ಕೊಟ್ಟರೆ, ಆ ಊರಿಗೂ ಇದಪ್ಪ ಎಷ್ಟು ಒಳ್ಳೆಯವರಪ್ಪ, ಆ ತಾಯಿ ದೇವತೆ ಇದ್ದಂಗ ಪ್ರಸಾದ ಕೊಟ್ಟಳು, ಅವ್ರ ಮನೆಗೆ ಯಜಮಾನರು ಕೂಡ ಊಟ ಮಾಡ್ರಿ ಅಂತೇಳಿ ಎಷ್ಟು ಬಾಯಿ ತುಂಬ ಮಾತಾಡಿಸಿದ್ರು. ದೇವ್ರ ಮನೆಯಲ್ಲಿ ಹಂಗಿರ್ಬೇಕು ನೋಡಪ್ಪ ಅಂತಾರೆ. ಹಲ್ಲೆಲೂಯ. ದೇವ್ರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಪ್ರಿಯವಾದವರೇ, ಒಂದು ವೇಳೆ ನೀವು ಅದು ಮಾಡಲಿಲ್ಲ ಅಂತ ತಿಳ್ಕೊರಿ, ಬಂದವ್ರಿಗೆ ನೀರು ಸಮ ಕೊಡಲಿಲ್ಲ ಅಂತ ತಿಳ್ಕೊರಿ, ಅವಾಗ ಏನಂತಾರೆ? ಆ ಮನೆಗೆ ಹೋದರೆ ಒಂದು ಗ್ಲಾಸ್ ನೀರನ್ನು ಕೊಡಲ್ಲ. ಹಲ್ಲೆಲೂಯ. ಉಪಕಾರ ಮಾಡಬೇಕು. ಉಪಕಾರ ಮಾಡಿದವರಿಗೆ ಉಪಕಾರ ಆಗೇ ಆಗುತ್ತೆ. ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲನೇದಾಗಿ ಮಾನವನ ದೇವರು ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಎರಡನೇದಾಗಿ ಮಾನವನು ನಾನಾ ತರವಾಗಿ ಕಷ್ಟಪಡುವುದನ್ನ, ನಷ್ಟ ಆಗುವ
ಇರುವುದನ್ನ, ರೋಗದಲ್ಲಿ ಬಾಧೆಯಲ್ಲಿ ಬಿದ್ದಿರುವುದನ್ನ, ದೇವರನ್ನ ಹುಡುಕುತ್ತಿರುವುದನ್ನ ದೇವರು ಕಂಡು ಬಿಟ್ಟು ಏನ್ ಮಾಡಿದ್ದಾನೆ, ಆತನೇ ಈ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು ಆಮೆನ್. ಹಲ್ಲೆಲೂಯ. ಅದಕ್ಕೆ ಯೇಸು ಬಂದು ಮಾತಾಡ್ತಾನೆ, ಏನ್ ಗೊತ್ತಾ, ಎಲ್ಲ ಈ ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ಏನ್ ಕೊಡ್ತೀನಿ, ವಿಶ್ರಾಂತಿ. ವಿಶ್ರಾಂತಿ ಅಂದ್ರೆ ಏನ್ರಿ, ನಿಮ್ಮ ದೇಹಕ್ಕೆ ವಿರಾಮ, ಮನುಷ್ಯಗೆ ಶಾಂತಿ. ಹಲ್ಲೆಲೂಯ. ದೇಹಕ್ಕೆ ವಿರಾಮವಾಗಬೇಕಾದ್ರೆ ನಿನ್ನ ಅನಾರೋಗ್ಯ ತೊಲಗಿ ಹೋಗಬೇಕು, ನಿನ್ನ ದೇಹಕ್ಕೆ ಬಂದಿರುವ ರೋಗಗಳು ತೊಲಗಿ ಹೋಗಬೇಕು, ನಿನ್ನ ಮನಸ್ಸಿಗೆ ಶಾಂತಿ ಬರಬೇಕಾದರೆ ನಿನ್ನಲ್ಲಿರುವ ಪಾಪವು ತೊಲಗಿ ಹೋಗಬೇಕು. ಪಾಪ ಯಾವಾಗ ತೊಲಗಿ ಹೋಗುತ್ತಾರೆ, ಯಾವಾಗ ತೊಲಗಿ ಹೋಗುತ್ತೆ, ಒಪ್ಪಿಕೊಂಡು ಬಿಟ್ಟಾಗ ತೊಲಗಿ ಹೋಗುತ್ತೆ. ಒಪ್ಪಿಕೊಂಡು ಬಿಟ್ಟ ಮೇಲೆ ಏನ್ ಮಾಡಬೇಕು, ಒಪ್ಪಿಕೊಂಡು ಬಿಟ್ಟ ಮೇಲೆ ಏನ್ ಮಾಡಬೇಕು, ಬೇರೆ ತುಂಬಿಕೆ ಹೋಗಿ. ಬೇರೆ ಅಂದ್ರೆ ಯಾವ್ರೆ, ದೇವರ ವಿಷಯಗಳು ತುಂಬಿಕೆ ಹೋಗಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಕ್ಷಮಾಪಣೆ, ಪಶ್ಚಾತ್ತಾಪ, ಹೃದಯ ಯಾರಲ್ಲಿ ಇರ್ತದ ಅವರಿಗೆ ಪ್ರಿಯವಾದವರೇ ಇರ್ತಕ್ಕಂಥ ಪಾಪ ಏನಾಗುತ್ತೆ, ತೊಲಗಿ ಹೋಗುತ್ತೆ ಪ್ರಿಯರೇ. ಆಮೇಲೆ ಯಾವ ಪ್ರಕಾರವಾಗಿ ದೇವರು ಈ ಲೋಕಕ್ಕೆ ಬಂದಿದ್ನೋ ಅವಾಗ ಪ್ರೀತಿಯಿಂದ ಬಂದಿದ್ದಾನೆ ಯೇಸಪ್ಪ. ಯೇಸು ಏನ್ರೆ, ರಕ್ಷಕ, ಕಾಪಾಡುವ ತಂತರ್ಥ. ಬ್ರಜಲ್ಲ, ಅವಾಗ ಪ್ರೀತಿಯಿಂದ ಬಂದಿದ್ದಾನೆ. ನಾನೇ ದೇವರಂತೇಳಿ ಎಲ್ಲ ತರದ ರೋಗಗಳನ್ನ, ಎಲ್ಲ ತರದ ವ್ಯಾಧಿಗಳನ್ನ ಸ್ವಸ್ಥ ಮಾಡಿದ್ದಾನೆ. ಆಮೇಲೆ ನೀರಿನ ಮೇಲೆ ನಡೆದಿದ್ದಾನೆ. ನಾನೇ ದೇವರು, ನನ್ನ ವಾಕ್ಯ ಸುಟ್ಟಿ ಕೇಳುತ್ತಂತ ಹೇಳಿ ಆತ ಬಿರುಗಾಳಿಯನ್ನ, ಸಮುದ್ರವನ್ನ, ಅಲೆಗಳನ್ನ ನಿಲ್ಲಿಸಿದ್ದಾನೆ. ಆತ ನಾನೇ ದೇವರಂತೇಳಿ ಹುಟ್ಟು ಕುರುಡರಿಗೆ ಕಣ್ಣುಗಳು ಕೊಟ್ಟಿದ್ದಾನೆ, ಹುಟ್ಟು ಕುಂಟರಿಗೆ ಕಾಲುಗಳನ್ನು ಕೊಟ್ಟಿದ್ದಾನೆ. ಅವರಿಬ್ಬರು ನಿದ್ದೆ ಮಾಡ್ತಾರೆ ಸ್ವಲ್ಪ ತಟ್ಟು. ಹಲ್ಲೆಲೂಯ. ದೇವ್ರ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಎಲ್ಲರ ಗಟ್ಟಿ ಚಬಳಿಗೆ ಮೇಲ್ಪಡಿಸ. ಮನುಷ್ಯ ಧೂಳು, ಮನುಷ್ಯ ಮಾಡಿದ್ದೆಲ್ಲ ಹಾಳು. ದೇವರ ದೃಷ್ಟಿಯಲ್ಲಿ ಮನುಷ್ಯ ಏನು, ಧೂಳು. ಅದಕ್ಕಾಗಿ ಜ್ಞಾಪಕ ಮಾಡಿ. ಇವು ಕೆಲವರು ಮಾತಾಡ್ತಾರೆ, ಏಸಪ್ಪಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಅವಾಗ ಏಸಪ್ ನಗಿಸ್ತಾನೆ. ಯಾಕೆ ಗೊತ್ತಾ, ಇವನೇನು ಉಫ್ ಬಂದ್ಬಿಟ್ರೆ ಆ ಸಮುದ್ರನೇ ಏನಾಗುತ್ತೆ, ಅಲ್ಲಾಡಿ ಹೋಗುತ್ತೆ. ಭೂಮಿ ಏನಾಗುತ್ತೆ, ಗಡ 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 ನಡುಗುತ್ತೆ. ಈ ಮನುಷ್ಯ ಹಂಗ ಒಳಗೈತಿ, ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ ನಿಮಗೆ. ಹೆಂಗ್ ಬೇಕಾದಂಗ ಮಾತಾಡ್ತಾರೆ ಪ್ರಿಯ ಮಗನೇ. ಸರಿ ಸರಿ, ಒಳ್ಳೇದು ಒಳ್ಳೇದು, ನಾವು ಸೃಷ್ಟಿ ಹೊಡಿನಪ್ಪ. ಕೆಲವರು ತಂದೆ ತಾಯಿ ಮಾತಾಡ್ತಾರೆ ನೋಡ್ರಿ. ತಂದೆ ತಾಯಿ ಏನು ಅನ್ನಬಾರ್ದಂತ. ಯಾಕೆ ಗೊತ್ತಾ, ಕಷ್ಟ ಆಗತ್ತಂತೆ ಅವ್ರಿಗೆ, ಸುಖ ಸಿಗಲ್ಲಂತ, ಸಂತೋಷ ಸಿಗಂಗಿಲ್ಲಂತ, ಸಮಾಧಾನ ಸಿಗಂಗಿಲ್ಲಂತ, ನೆಮ್ಮದಿ ಸಿಗಂಗಿಲ್ಲಂತ. ತಂದೆ ತಾಯಿಗಳು ಬೈದು ಬಿಟ್ರೆ ಅಷ್ಟು ಕಷ್ಟ. ಅವ್ರ ಮುಂದೆ ಇವ್ರ ಮುಂದೆ ನಮ್ಮನ್ನ ಮನೆಯಿಂದ ಹೊರಗಾಕಿ ಬಿಟ್ಟಾರ, ತಪ್ಪಿ ಬಿಟ್ರು ಅಂತ ಹೇಳ್ತಾರಪ್ಪ. ಹೆಂಗ್ರಿ, ನನ್ನ ತಪ್ಪು ಪ್ರಾರ್ಥನೆ ಮಾಡ್ತೀವಿ. ಏನು ಮಾಡ್ಬೇಕ್ರಿ, ನಮ್ಮ ಅಪ್ಪ ಸೇರವಲ್ಲ, ನಮ್ಮ ಅವ್ವ ಸೇರವಲ್ಲ. ಯಾಕಂದ್ರೆ ಎಲ್ಲರೂ ಕೊಡೋದಾಗಿರೋದು ಅದೇ ಅಲ್ಲ. ಎಲ್ಲರ ಮನೆಗೆ ಮಾಡಿದ್ರು ದ್ವಾಸೆ ತುಳಿತಲ್ಲಿ ಇರೋದು. ಹಿಂಗೆ ಇರ್ತಾವ, ತುಳಿತಿಲ್ಲ, ಕ್ಲೀನಿಂಗ್ ಕುದಿಯಂಗಿಲ್ಲ, ಸುರಟ್ಟೆದಂಗೆ ಆಗ್ತವೆ. ಹಲ್ಲೆಲೂಯ. ದೇವ್ರಿಗೆ ಮಹಿಮೆ ಉಂಟಾಗಲಿ. ಯಾವಾಗಲೂ ದ್ವಾಸೆ ಮಾಡಂಗಿಲ್ಲ, ವಾರಕ್ಕೊಂದ್ಸಲ ಆಮೇಲೆ ಶಿವನಿಗೆ ಮಾಡ್ತಾರೆ. ದಿನ ಮಾಡೋದೇನ್ರಿ, ರೊಟ್ಟಿ. ಹಲ್ಲೆಲೂಯ. ತಂದೆ ತಾಯಿ ಮಕ್ಕಳಿಗೆ ಯಾಕೆ ಮದುವೆ ಮಾಡ್ತಾರೆ, ನೋಡ್ಲಂತ. ಅದಕ್ಕೆ ನಮ್ಮ ಕರ್ನಾಟಕದಾಗ ಈಗ ಹೊಸದ ಒಂದು ಕಾನೂನು ಬರುತ್ತಾ ತಿಳ್ಕಾರಿ. ಯಾರು ತಂದೆ ತಾಯಿನ ನೋಡಲ್ಲ ಅವ್ರಿಗೆ ಆಸ್ತಿ ಇಲ್ಲ. ಮೊದಲನೇದು, ಯಾರು ತಂದೆ ತಾಯಿನ ನೋಡಲ್ಲ ಅವ್ರನ್ನ ಜೈಲೊಳಗೆ ಹಾಕ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ. ಸುಳ್ಳಲ್ಲ ಹೇಳೋದು, ಇದು ನಿಜ. ಮದುವೆ ಮುಂದೊಂದು ದಿವಸ ಇದು ಕಾನೂನು ಆಗುತ್ತೆ. ಸುಳ್ಳಲ್ಲ, ಇದು ನಿಜ. ಅವರು ಬೈಬಾರ್ದು. ಬೈತಾರೆ, ನೀನು ತಳದು, ನೀನು ತಿನ್ನಿಸಿ ಉಣಿಸಿ ಸಾಕಷ್ಟು ಕಷ್ಟಪಟ್ಟು ಖರ್ಚು ಮಾಡಿ ನಿನ್ನ ಬೆಳೆಸಿ ಓದಿಸಿ ನಿನಗೆಲ್ಲ ಮುದ್ದು ಮಾಡಿ ಬೆಳೆಸ್ಯಾರಲ್ಲಪ್ಪ. ಹಲ್ಲೆಲೂಯ. ಬಂದಾರ ನೋಡಂತ ಏನಿದೆ, ಕಮಂಗಿದ್ದಂಗೆ ಐತೆ, ಈ ಬೇಸೈತೆ, ನೀನು ನನ್ನ ಮಗ ಬಂಗಾರ ಆಗ್ಯಾನ ಅಂತಾರಿಲ್ರಿ ತಾಯಿ, ಅಂತಾರೆ ಇಲ್ಲ. ಬೇರೆ ಆದ್ರೂ ಸಮಯ ತಾಯಿ ಕಳ್ಳು ಹೋಗೋದಿಲ್ಲ ಪ್ರಿಯರೇ, ತಂದೆ ಪ್ರೀತಿ ಹೋಗೋದಿಲ್ಲ ಪ್ರಿಯರೇ. ನೀವು ಎಲ್ಲರ ತಂದೆ ತಾಯಿಗಳು ಅಷ್ಟೇ ಸಿಟ್ಟಿಗೆ
ಅಂತಾರೆ ಹೊರತು ಒಳಗಡೆ ಏನಿರ್ತ ಅಕ್ಕರೆ ಇರುತ್ತೆ ಪ್ರಿಯರೇ. ಅದು ಅವರಿಗೆ ಯಾವಾಗ ಅರ್ಥ ಆಗತ್ತೆ? ಅರ್ಥ ಆಗಲ್ಲ ಕೆಲವರಿಗೆ. ಮೂರ್ಖರಿರ್ತಾರ ಪ್ರಿಯರೇ, ಮೂರ್ಖರು. ಯಾಕಂತ ಬೈಬಲ್ದಾಗಿದೆ, ಮೂರ್ಖನಿಗೆ ಒಳ್ಳಿನಲ್ಲಿ ಕುಟ್ಟಿದ್ರು ಕೂಡ ಅವನಿಗೆ ಅರ್ಥ ಆಗಲ್ಲ ಅಂತ. ಹಲ್ಲೆಲೂಯಾ. ನಡತೆ ಇಲ್ಲದ ವಿಶ್ವಾಸ ಸತ್ತ ಹೆಣಕ್ಕೆ ಸಮಾನ. ಹಲ್ಲೆಲೂಯಾ. ದೇವ್ರ ಮೈ ಉಂಟಾಗಲೇ. ಒಂದು ವೇಳೆ ಯಾರಾದ್ರೂ ತಂದೆ ತಾಯಿನ ಧಿಕ್ಕಾರ ಮಾಡಿ, ತಂದೆ ತಾಯಿನ ಅವಮಾನ ಮಾಡಿ, ಅವಹೇಳನ ಮಾಡಿದವ್ರು ಯಾರಾದ್ರೂ ಬಂದಿಲ್ಲಿ ಕುಂತ್ಕೊಂಡಿರೇನೋ, ಜಾಗೃತವಾಗಿರ್ರಿ. ಇವತ್ತಿದ್ದನ್ನಾದ್ರೆ ಮನೆಗೆ ಹೋದ್ಮೇಲೆ ಅವ್ರಿಗೆ ಸ್ವಲ್ಪ ಇಂತಿಜ ಮಾಡಿ. ಸಾಯವತ್ತಾಗಿ ಯಪ್ಪ ಈ ಬುದ್ಧಿ ಮೊದಲು ಇದ್ದಿಲ್ಲ, ನನಗೆ ಶಿಸ್ತು ಬರ್ತದಲ್ಲೋ ಯಪ್ಪ ಅಂದ್ರೆ ನನ್ನ ಮಗ ಭಾಳ ಒಳ್ಳೆತ. ಅಲ್ಲ ಅವಾಗ ನೋಡಿದ್ದಪ್ಪ ನನ್ನ ಮಗ ಹಂಗಾದ್ರೆ ಹಿಂಗಾದ್ರೆ ಈಗೇನಿದೆ, ನನ್ನ ಸೊಸೆ ಹಂಗಾದ್ರೆ ಹಿಂಗಾದ್ರೆ ಈಗೇನಿದೆ. ಇಲ್ಲಪ್ಪ, ಅವ್ರು ಬುದ್ಧಿ ಬದಲಾವಣೆ ಮಾಡಿಬಿಟ್ಟು ನಾವು ದೇವರು ಸಾಯೋ ವೈಜ್ಞಾನ ನವಣೆ ಬಿತ್ತಾರ್ದಂಗೆ ಅವ್ರು ಸತ್ತರೆ, ಮಂಡಾಳ ಉಗ್ಲಾರ್ದಂಗೆ ಅವರು ಸತ್ತರೆ ಅವ್ರ ಋಣ ತೀರಿಸ್ರಿ. ಹಲ್ಲೆಲೂಯಾ. ಎದಕ್ಕೆ ಮದುವೆ ಮಾಡ್ತಾರ? ಮಗ್ಗ ತಂದೆ ಕಷ್ಟವನ್ನ ಮಗ ತಗೊಳ್ಳಿ. ಆಮೇಲೆ ಸೊಸೆ ಯಾಕೆ ಬರ್ತಾಳ? ಅತ್ತೆ ಮಾಡಿ 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 ಏನಾಗಳಕ್ಕೆ ಕೂತು ಮಡಿಗಡೆ ಮಾಡ್ದಂಗಾಗಿಬಿಟ್ಟಾಳ. ಹಲ್ಲೆಲೂಯಾ. ದೇವ್ರ ಉಂಟಾಗಲಿ. ಇನ್ನು ಸೊಸೆ ಆಗಿಲ್ಲ, ಮಡಿಗಡೆ ಬಂತು, ಇಟ್ಟು ತೆಗೆದಾಳೆ. ಇನ್ನು ಆಕೆಗಿನ್ನ ನೀರು ಬೆರೆಸ್ಬೇಕು, ಉಪ್ಪು ಬೆರೆಸ್ಬೇಕು, ನಾದ್ಬೇಕು. ಅದು ನಾದಕ್ಕೆ ಬಲ್ಲೋರ್ದಂಗಿದ್ರೆ ಅದು ಚಪಾತಿ ಆಗಲ್ಲ, ಅದು ಮಡಿಗಳು ಆಗಲ್ಲ. ಈ ನಾದವತ್ತಿ ಸ್ವಲ್ಪ ತ್ರಾಸ ಆಗ್ತಾರೆ ಕುಟುಂಬದಾಗ. ಸಮಯ ಇವೆಲ್ಲ ಬರ್ತಾವ, ಸಮಸ್ಯೆಗಳು ಬರ್ತಾವ, ಅವಾಗ ಬೈಗಳು ಬರ್ತಾವೆ. ಯಾಕಂದ್ರೆ ನಾವು ತಪ್ಪು ಮಾಡ್ತೀವಿ, ನಮಗೆ ಗೊತ್ತಿರಂಗಿಲ್ಲ. ಹೊಸ್ದಾಗಿ ಕಾಲಿಟ್ಟಿರ್ತೀವಿ, ಹೊಸ್ದಾಗಿ ಹುಡ್ರಿ ನಾವು ಶಾಲೆಗೆ ಸೇರಿಸಿರ್ತದೆ. ಸೇರಿಸಿದಾಗ ಹಿಂಗ ಕುಂದ್ರಬೇಕು, ಹಿಂಗ ಎದ್ದೇಳ್ಬೇಕು, ಗೊತ್ತಿರಂಗಿಲ್ಲ ಅವಕ್ಕ. ಯಾಕೆ ಮನೆಗೆ ಮಾಡಿದಾಗ ಅಲ್ಲಿ ಮಾಡ್ತಾವ ಪ್ರಿಯರೇ. ಅದೇ ತವ್ರ ಮನೆಗೆ ಹೆಂಗೆ ಮಾಡಿರ್ತಾಳ ಅದರಂತೇಳಿ ಗಂಡನ ಮನೆಗೆ ಮಾಡ್ತಾಳ. ಅವಾಗ ಏನು ಅಕ್ಕಿ ಹೇಳ್ಕೊಡ್ತಾಳ, ಯವ್ವ ನಿಮ್ಮ ಒಬ್ಬರು ಬೆರಕಿ ಒಂದು ಶಿಟ್ನವ ಅಥವಾ ಒಂದೇ ಸಲ ಕೈ ಚಾಚಿಕೊಂಡ ಬರ್ತಾನ ಹೇಳ್ಬೇಕಿರೋದು ಅತ್ತೆ ಹೇಳಂಗಿಲ್ಲ. ಹೌದಾ, ನಾನು ನನ್ನ ಹಂಗೆ ಮಾಡಿ ಇದಾಗಿದ್ದೆ, ಈಗ ನನ್ನ ಸಪೋರ್ಟ್ ನೀನು ಬಂದಿಯಲ್ಲ ಪರವಾಗಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ನಾಳೆ ಮಾವಾಗ ಮೆಣಸೋದು ನಿನಗೆ ಚಟ್ಟಿ ಹೇಳ್ತಾಳೆ. ಬಂದು ಸೂಸಿ ಗಂಡ ಹೆಂಡ್ತಿದ್ರೆ ಹೆಂಗಿರ್ಬೇಕು? ಅರಸಕ್ರಿದ್ದಂಗೆ ಇರ್ಬೇಕು. ಯಜಮಾನ ಗೌರವಿಸಲಾರ್ದ ಹೆಂಡತಿ ಯಾರೇ ಆಗಲಿ, ಸ್ತ್ರೀ ಯಾರೇ ಆಗಲಿ, ದೇವ್ರು ಇಷ್ಟಪಡಲ್ಲ. ದೇವ್ರು ಇಷ್ಟಪಡಲ್ಲ. ಯಾಕೆ? ಸಹಕಾರಿಯಾಗಿಟ್ಟಾನ, ಸರ್ಕಾರ ಮಾಡಕ್ಕೆ ಇಟ್ಟಿಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದು ಕ್ರಿಸ್ತ ಮಹಾರಾಜಗೂ ಸಹಕಾರಿಯಾಗಿದ್ರೆ ನೀನು ಶೃಂಗಾರವಾಗಿರ್ತೀಯ. ಸಹಕಾರಿ ಆಗಲಾರ್ದ ಸರ್ಕಾರ ಮಾಡಿಲ್ಲಪ್ಪ ಅಂದ್ರೆ ಒಬ್ಬೊಬ್ಬರು ಕುಟುಂಬದಲ್ಲಿ ಒಬ್ಬೊಬ್ಬರು ಬಾಯಾಗ ಒಂದೊಂದು ಊರಾಗ ನಿಂದೇ ಬರ್ತದೆ ವಾಣಿ. ಅದಕ್ಕೋಸ್ಕರ ಅರ್ಥ ಮಾಡಿ, ನಿನ್ನ ತಂದೆ ತಾಯಿ ಕುಡಿಗೆ ನೀರಂಗಿಲ್ಲ, ಬೆಲೆ ಇರಂಗಿಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಸಾವನ್ನ ಗೆದ್ದವರು ಯಾರೇ? ಯೇಸು ಕ್ರಿಸ್ತ ಪ್ರಭುಗಳ ಒಬ್ಬರೇ. ಬದುಕೇನಂತ ಬದುಕಿದ್ರ ಕಷ್ಟ ಪರಿಹಾರ ಮಾಡ್ತಾನೆ. ಹಲ್ಲೆಲೂಯಾ. ಸ್ವರ್ಗ ಭೂಮಿ ಎಲ್ಲವನ್ನತ ಉಂಟು ಮಾಡಿದ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಧೂಳ ಮನುಷ್ಯನೇನೋ ಧೂಳ. ಈ ಧೂಳ ಇನ್ನೊಂದು ಧೂಳನ್ನು ತಗೊಂಡು ರೆಡಿ ಮಾಡಿ ಎಲ್ಲ ಧೂಳುಗಳು ಸೇರಿ ಒಂದು ಉಂಡೆ ಆಗಿ ಅಲ್ಲೊಂದು ಉಂಡೆನ ರೆಡಿ ಮಾಡಿ ತಿಳ್ಕ ಈ ಧೂಳ ಅದು ಧೂಳ ಧೂಳದಾಗ ಕತ್ತು ಹೋಗ್ತಾವೆ. ದೇವರಾಗಲ್ಲ. ಹಲ್ಲೆಲೂಯಾ. ದೇವ್ರಿಗೆ ಮೈ ಉಂಟಾಗಲಿ. ಸರಿ, ಹಂಗಾದ್ರೆ ಮೈಯಾಗ ಬಂದು ಕೆಕೆ ಹೊಡಿತೇವಲ್ಲ, ಅವೆಲ್ಲ ದುರಾತ್ಮಗಳು ಪ್ರಿಯ. ದೇವರಲ್ಲ, ದೇವರು ಒಬ್ಬತ್ತ ಇರೋದು. ಸೂರ್ಯ ಒಬ್ಬತ್ತದ ಇಬ್ಬರದಲ್ಲಿ, ಭೂಮಿ ಒಂದೈತೆ ಎರಡದೇವ. ಹಲ್ಲೆಲೂಯಾ. ಆದ್ರೆ ಇನ್ನ ಭೂಮಿ ದೇವರು ಸೃಷ್ಟಿ ಮಾಡೋಣ. ಯಾವಾಗ? ಈ ಭೂಮಿ ಸುಟ್ಟು ಬೂದಿ ಮಾಡ್ತಾನ, ಈ ಸೂರ್ಯ ಇಲ್ದಂಗ ಆಗ್ತಾನ. ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಪರಿಶುದ್ಧರಾಗಿ ಜೀವಿಸುವಂತ ಚಾನ್ಸ್ ಈ ಭೂಲೋಕದಲ್ಲಿ ಯಾರು ಯೇಸು ಸ್ವಾಮಿಯನ್ನು ನಂಬಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಆತ ನಿಜವಾದ ದೇವರಂತ ಸ್ವೀಕಾರ ಮಾಡಿ ಪಾಪ ವಿಮೋಚನೆ ದೀಕ್ಷೆಯನ್ನ ಮಾಡಿಸಿಕೊಂಡು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿರ್ತಾರೋ ಅವರ ಜೀವನ ಇರುವ
ಕೊನೆಯವರೆಗೂ ಶಿಲುಬೆಯನ್ನು ಹೊತ್ತುಕೊಂಡು, ಅಂದ್ರೆ ಯಾವ ಕಷ್ಟ ಬರಲಿ, ನೋವು ಬರಲಿದ್ದು, ಬಾಧೆ ಬರಲಿ, ಅದ್ಯಾವುದಕ್ಕೂ ಬಗ್ಗಲಾರದಂತೆ ಸೃಷ್ಟಿಕರ್ತನಾದ ದೇವರಿಗೆ ವಿಧೇಯರಾಗಿ ಯಾರು ಜೀವಿಸಿರ್ತಾರೋ ಅವ್ರಿಗೆ ನಿತ್ಯ ಜೀವ. ಯೇಸು ಸ್ವಾಮಿ ನಂಬಿದರೆ ಮೊದಲನೇದಾಗಿ ದೇವರ ಮಕ್ಕಳಾಗ್ತಾರೆ, ಎರಡನೇದಾಗಿ ನಿಮಗೆ ನಿತ್ಯ ಜೀವ ಸಿಗುತ್ತೆ, ಮೂರನೇದಾಗಿ ಶಾಶ್ವತವಾಗಿರುವ ಸಮಾಧಾನ ಸಿಗುತ್ತೆ. ದೇವರ ಮಕ್ಕಳಾಗುವ ಅಧಿಕಾರ ಯಾರು ಕೊಡಲ್ಲ. ಏಸಪ್ಪ ಬಿಟ್ಟ ಫ್ರೆಂಡ್ಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಳೇಸು ಕ್ರಿಸ್ತ ಮಹಾರಾಜಗೂ. ಮತ್ತೆ ಪುನಃ ನೋಡ್ರಿ, ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೀವಿ, ಏಸಪ್ಪ ಮೃತ್ಯುಂಜಯನಾಗಿ ಎದ್ದ ಮೇಲೆ 40 ದಿವಸ ಭೂಮಿ ಮೇಲೆ ಇರ್ತಾನೆ. ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಂಥಗಳಲ್ಲಿ ತನ್ನ ವಿಷಯ ಇರುವಂಥದ್ದು, ಕವಿಗಳು ಬರೆದಿರುವಂಥದ್ದನ್ನ ಅದೆಲ್ಲ ಶಿಷ್ಯರಿಗೆ ಹೇಳ್ತಾನೆ. ಪ್ರಿಯರೇ, ಶಿಷ್ಯರಿಗೆ ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ ಅಥವಾ ಶಿಷ್ಯರ ಸಂಗಡ ಮಾತಾಡೋದು ಹೇಳ್ತಾನೆ, ನೀವು ಮನೆಗೆ ಹೋಗಿ ಓದಿಕೇರಿ ಪ್ರಿಯರೇ. ಆಮೇಲೆ ಅಪೊಸ್ತಲರ ಕೃತ್ಯಗಳ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಗಲಿಲಾಯದವರೇ ಏನು ಇನ್ನೂ ನೋಡುತ್ತಿರಲ್ಲ, ಯಾವ ಪ್ರಕಾರವಾಗಿ ಏಸಪ್ಪ ಈ ಲೋಕಕ್ಕೆ ಬಂದರು ಅದೇ ಪ್ರಕಾರವಾಗಿ ಏರಿ ಹೋದ್ರು, ಅದೇ ಪ್ರಕಾರವಾಗಿ ಮತ್ತೆ ಏನು ಮಾಡ್ತಾರೆ ಅವರು, ಪುನಃ ಬರ್ತಾರೆ. 40 ದಿವಸ ಆದಮೇಲೆ ಗಲಿಲಾಯದ ಪಟ್ಟಣದಲ್ಲಿ 500 ಮಂದಿ, ಅದರಲ್ಲಿ ಅಂಕಿ ಬರೆಯಲ್ಪಟ್ಟಿದೆ ಪ್ರಿಯ. ಎಲ್ಲರೂ ಗಟ್ಟಿ ಐತೆ ಬಿಡೋಣ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಳೇಸು ಕ್ರಿಸ್ತ ಮಹಾರಾಜಕ್ಕೂ. ಏಸಪ್ಪನ ಸುದ್ದಿ, ಏಸಪ್ಪನ ಶಿಷ್ಯ 2000 ವರ್ಷಗಳಿಂದ ಇಲ್ಲಿಗೆ ತಗೊಂಬಂದಾನ. ಎಲ್ಲಿಗೆ? ಭಾರತಕ್ಕೆ. ಅವಾಗ ಯಾವ ವಿಗ್ರಹಾರಾಧನೆ ಮಾಡೋದಿಲ್ಲ, ಗುಡಿ ಗುಂಡಾರ ಪೂಜೆ ಮಾಡೋದಿಲ್ಲ ಪ್ರೇಯರ್. ಹಲ್ಲೆಲೂಯಾ. ಯಾವ ಆಚಾರ ಪಾಚಾರ ಯಾವಿಗೆಲ್ಲ ಹೇಳ್ತಾರೆ, ಬರೀ ಸುಳ್ಳು ಲೇಖನಗಳು ಬರೋದಾರೆ, ಸತ್ಯ ಇಲ್ಲ. ನಾನು ಚಿಕ್ಕವನಿದ್ದಾಗ ನಮ್ಮೂರ 250 ಜನ ಇತ್ತು. ನನಗೀಗ 59 ವರ್ಷ. ಈಗ ನಮ್ಮೂರಿಗೆ ಎಷ್ಟು ಜನಸಂಖ್ಯೆ? 1000 ಜನಸಂಖ್ಯೆ ಮೇಲೆ ಇತ್ತು. 50 ವರ್ಷಕ್ಕೆ ಇಷ್ಟ ಬೆಳೆದರೆ ಇನ್ನು ಆ ಕಡೆ ವಲಸೆ ಹೋಗ್ಯಾರ ಪ್ರಿಯರೇ. ಅದೇ ಬಗ್ಗೆ 2000 ಹಿಂದೆ ಎತ್ತಿರಬೇಡ. ಸುಳ್ಳು, ಇವರೆಲ್ಲ ಸುಳ್ಳು ಬರೆದು ಮನುಷ್ಯನ ಮೋಸ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಒಂದೇ, ದೇವರು ಕೆಲವು ಕೆಟ್ಟವಾಗಿರುವ ದೂತರು ದುರಾತ್ಮಗಳಾಗಿ ಅವು ಕೆಳಗೆ ಬಿಸಾಕಿನ ದೇವರು, ಅವು ಮಧ್ಯ ಆಕಾಶದಲ್ಲಿದ್ದಾವ, ಭೂಮಿ ಮೇಲೆ ಇದಾವ, ಭೂಮಿ ಕೆಳಗಿದಾವ. ಅವು ನಿಮ್ಮ ದೇಹದೊಳಗೆ ಒಕ್ಕೊಂಡು ಇಷ್ಟ ಬಂದಂಗೆ ಮಾಡಿ ದೇವ್ರ ಕಡೆ ನಿಮ್ಮ ಮನಸ್ಸು ತಿರುಗಲಾರ್ದಂಗೆ ಮಾಡ್ತಾ ಇದ್ದಾವೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾರು ಅಂತರ ಕಡೆಯನ್ನು ಬಂದಿರಿ ಕೈ ಎತ್ತರು. ನಾನು ಅಂತರ ಐತ್ರಿ ನನ್ನ ತಕ್ಕನವ್ರು ಕೈ ಎತ್ತರಿ. ನಮ್ಮ ಮನೆಗೆ ನಿಂಬೆಣ್ಣು ಅಯ್ಯವ್ರಿ ಅನ್ನೋರು ಕೈ ಎತ್ತರಿ. ಮತ್ತೆ ಕೈ ಇಳಿಸಕ್ಕೆ ಹೋಗ್ಬೇಡ್ರಿ, ಎತ್ತರಿ. ಅಂತರ ಐತ್ರಿ ಎಂಬರು ಕೈ ಎತ್ತು. ನಿಮ್ಗೇನು ಎಲ್ಲರ ಎದುರಿಗೆ ನನ್ನನ್ನು ಅವಮಾನ ಮಾಡಲ್ಲ ಪ್ರಿಯರು. ನೀವು ಭಾಳ ಒಳ್ಳೆಯವರು. ನಿಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಪಾಪ ಒಬ್ಬ ಗುರುವಿನ ಹತ್ರ ಹೋಗಿ ಅಂತರ ಕಟ್ಸ್ಕೊಂಡ್ಬಂದಿರಿ. ಕೈ ಎತ್ತರಿ, ಕೈ ಎತ್ತಂಗಿಲ್ಲ. ಇಲ್ಲ, ನಿಮ್ಮ ಹತ್ರ ಯಾರ ಹತ್ರ ಅಂತರ ಇಲ್ಲ. ಹಲೋ, ಅಲ್ಲಿ ಲಾಸ್ಟಿಗೆ ಮೂಲಿಗೆ ಕುಂತಾರಲ್ಲ ಅವ್ರ ತಕ್ಕ ಐತೆ ನೋಡ್ರಿ ಅಂತ. ಇಲ್ಲಿ ಹೆಣ್ಮಕ್ಳ ತಕ್ಕ ಕೆಲವು ತಕ್ಕ ಐತ ಅಂತಾರೆ. ಹಲ್ಲೆಲೂಯಾ. ಆಮೇಲೆ ದಾರ, ಮಂತ್ರ ಸಂಬಂಧ ದಾರ ಕಟ್ಟಿದ್ದು ಐತೆ ಪ್ರಿಯ. ದೇವರಿಗೆ ಮಹಿಮೆ ಉಂಟಾಗಲಿ. ಅಂತಾರೆ ಕೆಲವರು ಹುಡುಗರಕ್ಕೆ ಹಾಕಿಂಡಿರ್ತಾರೆ, ಮರ್ತು ಬಿಟ್ಟಿರ್ತಾರೆ. ಕೆಲವರು ದಾರ ಕಟ್ಟಿನ ಮರ್ತು ಬಿಟ್ಟಿರ್ತಾರೆ. ಇನ್ನು ಕೆಲವರು ಮನೆಗೆ ಹೋಗ್ಬೇಕಾದ್ರೆ ಆ ತಾತ ತಗೋ ಈ ತಾತ ತಗೋ ತಗೊಂಬಂದು ಇಟ್ಟಿರ್ತಾರೆ ನಿಂಬೆಹಣ್ಣು ಮನ್ಯಾಗ. ಹಲ್ಲೆಲೂಯಾ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟು. ಎಲ್ಲರೂ ಗಟ್ಟಿ ಆಯ್ತು ಬಿಡೋಣ. ಹಲ್ಲೆಲೂಯಾ. ಅಂತರ ನಿನಗಿದ್ರೆ ಅಂತರವನ್ನ ಅವ ಬರೆದಿರ್ತಾನ. ಏನು ಗೊತ್ತಾ, ಒಂದು ದೆವ್ವನ್ನ ವಶ ಮಾಡಿಕೊಂಡ ಆ ದೆವ್ವದ್ದು ಏನಂದ್ರೆ ನಾಮಸ್ಮರಣೆ. ಅದು ಇಲ್ಲಿ ತಿರುಗಾಡ್ತಾ ಇರ್ತದೆ. ದುರಾತ್ಮ ಯಾರು ಮನೆಗಿರ್ತೋ ಯಾರು ನಡುವಿಗಿರ್ತೋ ಅಲ್ಲಿ ನನಗೆ ಜಾಗ ಐತಿ ತಿಳ್ಕೊಂಡು ಅವನಲ್ಲಿ ಪ್ರವೇಶ ಮಾಡುತ್ತೆ. ಇದ್ದಕ್ಕಿದ್ದಂತೆ ಇವನು ಬೇಸಿದ್ದಲ್ಲ, ಯಾಕೆ ಏನಾಗಿ ಹೊಡಿತಿ? ಒಂದ ಕೆಲಸ ಮಾಡೋಕ್ಕಿದ್ದೇನ, ತೆನೆ ಕೊಯ್ಯಕ್ಕೈತೇನೆ, ಇದ್ದಕ್ಕಿದ್ದಂತೆ ಏನಾಗಿ ಹೊಡಿತಿದ್ದ ಕಾರಣ ಒಂದೇ, ಅಲ್ಲಿ ಜಾಗ ಸಿಕ್ಕದೆ, ಜಾಗದಾಗ ಇಳಿದೈತೆ. ಅಂತರಗಾಡಿ ಇಳಿಬೇಕಾದ್ರೆ ಎಲ್ಲಿ ಇಳಿತೆ ಬಿಡಿಯವೆ ಅಪ್ಪ? ಹೆಲಿಕಾಪ್ಟರ್ ಎಲ್ಲಿ ಇಳಿತೆ? ಊರಾಗೆಲ್ಲ ತಲೆ ಇಳಿತೆ, ಮಾರ್ಕ್ ಮಾಡಿರ್ತಾರಲ್ಲಿ.
ಅಲ್ಲೇ ಇರ್ತದೆ. ಅದೇ ಪ್ರಕಾರವಾಗಿ ಯಾರು ಅಂತರ ಯಾರು ಮಂದಿರ ಸಣ್ಣ ದಾರ ಕಡಿಯಂಡರ ನಿಮ್ಮ ಮೇಲೇನೇ ಇಳ್ತೈತೆ ಪ್ರಿಯರು. ಅವನ್ ಮತ್ತೆ ಆಕಾಶದಾಗ ಅವು ತಿರುಗಾಡ್ತಾವ, ಕೆಳಗಡೆ ತಿರುಗಾಡ್ತಾವ, ಅಂತರ್ಲಿ ತಿರುಗಾಡ್ತಾವ, ಮತ್ತೆ ನೀರಿನ ಕೆಳಗಡೆ ಪ್ರಿಯರೇ. ಅಲ್ಲಿ ಲೋಯ್ಯ ಹೋದ ವಾರ ಅಯ್ಯರು ಹೇಳಿದ್ರಲ್ಲ, ನಾವು ಹೋರಾಟ ಮಾಡುವುದು ಯಾರು ಯಾರು ಯಾರಿಗೆ? ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆಕಾಶದ ದುರಾತ್ಮಗಳ ಸೇನೆಯ ಸಂಗಡ. ಹೃದಯದಲ್ಲಿ ಜಾಗ ಕೊಟ್ಟರೆ ಈ ಲೋಕದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸಗಳನ್ನು ಜಯಿಸಿದ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳಲ್ಲದೆ ಯಾರು ಇಲ್ಲ ಪ್ರಿಯರೇ. ಯಾರು ಜಯಿಸಲಾರ್ದೆ ಇರ್ತಾರೋ ಅಲ್ಲೇ ಉಳ್ಕಿರ್ತಾರ. ಜಯಿಸಿದ ದೇವರನ್ನ ಯಾರು ಸ್ವೀಕಾರ ಮಾಡ್ತಾರ ಅವರಿಂದ ದೂರ ಆಗ್ತಾರೆ. ಪ್ರೀತಿಸಲ್ಲ ನೋಡ್ರಿ, ಮತ್ತೆ ತಿರುಗಿ ಏಸಪ್ಪ ಏನು ಮಾಡ್ತಾನೆ? ಬರ್ತಾನ ಪ್ರಿಯರೇ, ಇಳಿದು ಬರ್ತಾನ. ಹಲ್ಲಿಲೂಯ್ಯ, ದೇವರಿಗೆ ಮಹಿಮುಂಟಾಗಲಿ. ಏಸಪ್ಪ ಎಲ್ಲಿದ್ದಾನ್ರಿ? ಪರಲೋಕಕ್ಕೆ ಹೋಗಿದ್ದಾನೆ. ಭೂಮಿಯನ್ನ ಎಲ್ಲವನ್ನುಂಟು ಮಾಡಿದ್ದೇವ್ರು ಯೇಸು ಸರ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬರೋದು ಕ್ರಿಸ್ತ ಮಹಾರಾಜಗೂ ಆಮೇಲೆ. ಹಲ್ಲಿಲೂಯ್ಯ, ಹಲ್ಲಿಲೂಯ್ಯ. ಎಲ್ಲರೂ ಗಟ್ಟಿಯಾಗಿ ಚೊಪ್ಪಡಿದ್ದೀವಿ ನಾವು. ಪ್ರಕಟಣೆ ಗ್ರಂಥ ಪ್ರಿಯರೇ 4 ಸಭೆ 18 ತನ ನೋಡ್ತೀವಿ ನಾವು. ಸಭೆ ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಹೋಗ್ತಕ್ಕಂಥದ್ದು. 18 ಮೇಲೆ ಮೇಲೆ ಇಂದ ಕೆಳಗೆ ಸಭೆ ಬರುವಂಥದ್ದು. ಎಲ್ಲ ಗಟ್ಟಿದೆ. ಹಲ್ಲಿಲೂಯ್ಯ, ದೇವರಿಗೆ ಮಹಿಮುಂಟಾಗಲಿ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ ನೋಡ್ರಿ. ಯೇಸು ಸಮಾಗ ಪ್ರೀತಿಯಿಂದ ಬಂದ ಪ್ರಾಣವನ್ನ ಕೊಟ್ಟು ಎಲ್ಲರಿಗೂ ಪ್ರೀತಿ ಸಂದೇಶ ಕೊಟ್ಟನ. ಈ ಪ್ರಕಾರ ನಂಬ್ರಿ, ಈ ಪ್ರಕಾರ ನಡ್ಕೊಳ್ರಿ, ಈ ಪ್ರಕಾರ ನಡ್ಕೊಂಡ್ರೆ ನಿಮಗೆ ಮೋಕ್ಷ, ಶಾಶ್ವತವಾಗಿರುವ ಸಮಾಧಾನ ಇರುತ್ತೆ, ಪರಲೋಕ ಇರುತ್ತೆ, ಸ್ವರ್ಗ ಇರುತ್ತೆ ಅಂತ ಹೇಳಿ ದೇವರು ಹೇಳಿಬಿಟ್ಟನ. ಆದ್ರೆ ಈಗ ಬರ್ಬೇಕಾದ್ರೆ ಅಷ್ಟು ಹಗುರವಾಗಿ ಬರಲ್ಲ. ಈಗ ಮಾಡೋದಲ್ಲೂ ಮಾಡಿಬಿಟ್ಟನ. ಈಗ ಯಾರು ನಂಬಿ ನಡ್ಕೊಳ್ತಾರೋ ಅವರ ಮೇಲೆ ಕೆತ್ತಲ್ಪಡ್ತಾರೆ. ನಂಬಲಾರವರೆಲ್ಲ ಎಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ಇರ್ತಾರೆ, ಕೆಳಗೆ ಬಿಡಲ್ಪಡ್ತಾರೆ. ಹಲ್ಲಿಲೂಯ್ಯ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲಿಲೂಯ್ಯ. ನೋಡ್ರಿ, ಮೇಲಿನಿಂದ ಈ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ ಓದೋಣ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ. ಬೇಗ ಓದಬೇಕು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ. ಇಲ್ಲಿ ನೋಡ್ರಿ, ಯಾರನ್ನ ಆರಿಸ್ಕೊಂಡ ಅವ್ರಿಗೆ ಹೇಳ್ತಾನ ದೇವರು. ಎಲ್ರು ಬಿಟ್ಟು ಈಚೆ ಕೊಟ್ಟು ನೀವೆಲ್ಲ ಯಾರು ನೋಡ್ತಾರೆ? ನಮ್ಮನ್ನು ನೋಡ್ತೀವಿ. ಅಯ್ಯರು ಏನನ್ನ ಆಗ್ಬಿಟ್ರೆ ಕೆಲವು ಊರು ತುಂಬ ಸುದ್ದಿ. ಆ ಮಂದಿರ ಬರೋದು ಏನನ್ನ ಆಗ್ಬಿಡ್ತು ಅಂತಾರೆ. ಅವ್ರು ನೋಡಿದ್ರೆ ಏನೇನು ಹೇಳ್ತಾರಲ್ಲ ಮಾರಿ, ಅವ್ರಿಗೆ ಯಾಕೆ ಆಯ್ತಲ್ಲ ಸುದ್ದಿ. ಅದೇ ಅಂಥ ಪವಾಡ ಎಲ್ಲ ತಂಡ ಆಗ್ತಾವೆ. ಪವಾಡಗಳು ಹೇಳಂಗಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಟ್ರೆ ಊರು ತುಂಬ ಸುದ್ದಿ. ದೇವ್ರಿಗೆ ಮಹಿಮುಂಟಾಗುತ್ತೆ, ದೇವ್ರಿಗೆ ಸ್ತೋತ್ರ ಉಂಟಾಗುತ್ತೆ. ಬೋಲು ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಪರಿಶುದ್ಧರಾಗಿ ಜೀವಿಸಿದ್ರೆ ಮಾತ್ರ ಪರಲೋಕದಲ್ಲಿ ಸ್ಥಾನ. ಪರಿಶುದ್ಧರಾಗಿ ಎಲ್ಲಾರ್ದಂಗಿದ್ರೆ ಯಾರೂ ದೇವಲೋಕಕ್ಕೆ ಹೋಗಲ್ಲ. ಸತ್ತವರೆಲ್ಲ ಸ್ವರ್ಗವಾಸಿಗಳೇ ಬರ್ತೀವಿ. ಇವ್ರ ಅಪ್ಪನ ಮನೆ ಅದು ಸ್ವರ್ಗ ಕೊಡಕ ಏನ್ರಿ? ಪೇಪರ್ನಾಗ ನೋಡ್ತಾರೆ, ಹೌದಲ್ರಿ? ಆಮೇಲೆ ಟಿವಿಯಾಗ ನೋಡ್ತಾರೆ, ಸತ್ತವರೆಲ್ಲ ಸ್ವರ್ಗ. ಸತ್ತವ್ರಿಗೆ ಸ್ವರ್ಗ ಇಲ್ಲ. ಸತ್ಯುಳ್ಳ ದೇವರಾದ ಯೇಸು ಕ್ರಿಸ್ತ ಮಹಾಪ್ರಭುಗಳನ್ನು ನಂಬಿ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಪಾಪ ವಿಮೋಚನೆ ಜಿಜ್ಞಾಸನ ಮಾಡಿಸ್ಕೊಂಡು ಆವತ್ತಿಲಿದ್ದ ಹಿಡಿದು ನೀನು ಜೀವಿಸೋವರೆಗೂ ಪರಿಶುದ್ಧನಾಗಿ ಜೀವಿಸ್ಬೇಕು.
ಒಂದು ವೇಳೆ ಅವಾಗ ಏನಾದರೂ ತಪ್ಪು ಮಾಡಿದಿ ಸರಿ ಮಾಡಿಕೊಂಡು ಮತ್ತೆ ತಪ್ಪಿನ ಬುಳ್ಳಾರ್ದಂಗ ನೀನು ಗಟ್ಟಿಯಾಗಿ ನಿಲ್ಲಬೇಕು. ಆ ಪ್ರಕಾರ ಉಪವಾಸಿದ್ದು ಪ್ರಾರ್ಥನೆ ಮಾಡಬೇಕು. ಕೆಳಗೆ ಗಟ್ಟಿ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ, ಆಮೆನ್. ಸರಿ, ಹಾಗಾದ್ರೆ ಏಸಪ್ಪ ನಂಬಿದ ಮಕ್ಕಳೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಉಳಿಕೆದರೆಲ್ಲ ನರಕಕ್ಕೆ ಹೋಗ್ತಾರ? ಏಸಪ್ಪ ನಂಬಿದ ಮಕ್ಕಳು ಕೂಡ ಸ್ವರ್ಗಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ? ಪರಿಶುದ್ಧರಾಗಿ ಜೀವಿಸ್ಬೇಕು. ಕೆಲವರು ಅನ್ಕೊಂತಾರ ನಮ್ಮ ಸಭೆ ಬಹಳ ಭಕ್ತಿವಂತ ಸಭೆ, ನಾವೇ ದೇವಲೋಕಕ್ಕೆ ಮುಂದೆ ಹೋಗೋದು, ಉಳಿಕೆ ಸಭೆಗಳು ಯಾರು ಹೋಗಲ್ಲ. ಅದಕ್ಕಾಗಿ ನಮ್ಮ ಸಭೆಗೆ ಬರ್ರಿ, ನಾನೇ ನಿಜವಾಗಿ ಬೋಧನೆ ಮಾಡ್ತೀನಿ. ಉಳಿಕೆದವರೆಲ್ಲ ಡೂಪ್ಲಿಕೇಟ್ ಹೋದ್ರೆ ಅವ್ರ ಸೇವಕರು ಸರಿಗಿಲ್ಲ, ಬರೇ ದುಡ್ಡಿನ ಆಸೆ ಅಂತಾರೆ, ಇನ್ನೊಂದು ಮುನ್ನೊಂದು ಅಂತಾರೆ ಅಂತ ತಿಳ್ಕೊಂಡು ಕೆಲವರು ಹೇಳ್ತಾರೆ. ಪ್ರಿಯರೇ, ತಪ್ಪು. ಆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಈ ಸಭೆಯಲ್ಲಿ ಯಾರು ಪರಿಶುದ್ಧರಾಗಿ ಜೀವಿಸ್ಯಾರೋ, ನಿರ್ಮಲ ಚಿತ್ತದಿಂದಿದ್ದಾರೋ, ಆಮೇಲೆ ಆ ಯಾವ ಫಲಗಳನ್ನು ಕೊಡುವಂತ ವ್ಯಕ್ತಿಗಳಾಗಿ ಜೀವಿಸಿದಾರೋ, ತಾಳ್ಮೆಯುಳ್ಳವರಾಗಿ, ವಿಧೇಯತೆ ಉಳ್ಳವರಾಗಿ, ನೀತಿ ಉಳ್ಳವರಾಗಿ, ಹಿರಿಯರನ್ನ ಸತ್ಕಾರ ಮಾಡುವವರಾಗಿ, ಗೌರವಿಸುವವರಾಗಿ, ತಂದೆ ತಾಯಿಗಳನ್ನು ನೋಡುವವರಾಗಿ, ಅತ್ತೆ ಮಾವಂದರು ನೋಡುವವರಾಗಿ, ಸ್ನೇಹಿತರನ್ನ ಪ್ರೀತಿಯಿಂದ ಕಾಣುವವರಾಗಿ, ಶತ್ರುಗಳನ್ನ ಶತ್ರುವಾಗಿ ಕಾಣದ ಮಿತ್ರರಾಗಿ, ಅದೇ ಪ್ರಕಾರವಾಗಿ ಯಾವುದೇ ಸಮಯದಲ್ಲಿ ಉಪದ್ರವಗಳು ಬಂದರೂ ನೋವುಗಳು ಬಂದರೂ ಕೂಡ ಇನ್ನೊಬ್ಬರ ಮೇಲೆ ನಿಂದೆ ಹೊರಿಸದೆ ಸಹಿಸಿಕೊಂಡ ಸಹನೆಯಿಂದ ಸ್ವಾಮಿಯ ಪಾದ ಸನ್ನಿಧಾನದಲ್ಲಿ ನಿತ್ಯವೂ ಪಾಪದಿಂದ ದೂರಿತ್ತು ಅಂಟಿಕೊಂಡು ಪರಿಶುದ್ಧರಾಗಿ ಯಾರು ಜೀವಿಸ್ತಾರೋ ಅವರು ಪರಲೋಕಕ್ಕೆ ಹೋಗ್ತಾರೆ, ಅವರು ಮೇಲಕ್ಕೆ ಎತ್ತಲ್ಪಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಅವ್ರು ಎಲ್ಲಿ ಎತ್ತಲ್ಪಡ್ತಾರೆ ಅಂದ್ರೆ ಯೇಸು ಸ್ವಾಮಿ ಇನ್ನೊಂದ್ಸಲ ಬರ್ತಾನೆ, ಯೇಸಪ್ಪ ಇನ್ನೊಂದ್ಸಲ ಬರ್ತಾನೆ ಮಾಡಿಬಿಟ್ಟನ. ನಂಬಲಾರ್ದ ಇದ್ರೆ ಅವಾಗ ನೋಡ್ರಿ ಯಾರು ಬಿಡಲ್ಪಡ್ತಾರೆ, ಯಾರು ಎತ್ತಲ್ಪಡ್ತಾರೆ. ಎತ್ತಲ್ಪಡೋರು ಯಾರು? ಒಂದೊಂದು ಸಭೆಯಲ್ಲಿ ಯಾರ್ಯಾರು ನಿಯತ್ತಾಗಿರ್ತಾರೆ ಅವ್ರು ಒಂದು ವೇಳೆ ದೈವ ಸೇವಕರು ನಿಯತ್ತಾಗಿರಲಿಲ್ಲ, ಅವರು ಬಿಡಲ್ಪಡ್ತಾರೆ. ಅರ್ಥ ಮಾಡ್ಕೋಬಿಟ್ಟು ಹಲ್ಲೆಲೂಯಾ, ದೇವರಿಗೆ ಮಹಿಮೆ. ದೈವ ಸೇವಕರನ್ನು ಮಾಡಿಕೊಂಡಿರ್ತಾರಲ್ಲ ಅವನವರು, ಅವರು ಎತ್ತಲ್ಪಡ್ತಾರೆ. ಅವ್ರದ್ದು ಏನು ಮುಖ್ಯವಾದ ಕೆಲಸ? ಹಗಲು ರಾತ್ರಿ ಪ್ರಾರ್ಥನೆ ಮಾಡಬೇಕು. ಅದೆಲ್ಲ ಬಿಟ್ಟು ನನಗೆ ಅದು ಕೊಡಿಸು, ಇದು ಕೊಡಿಸು, ಗಾಡಿ ಮೇಲೆ ಹೋಗಮ್ ನಡಿ, ಮನೆಗೆ ಉಣೋದು ಬೇಡ, ಓಟದಕ್ಷಿಣಮ್ಮ, ಯಾಕೆ ರೊಕ್ಕ ನೋಡಿದಂಗೆಲ್ಲ ಏನು ಕಿವಿ ಏನಂತವ್ರಿ ನಾವು ಮುದುಕಿ ಕೇಳಿ ಹಿಂಗೆ ಚಾಚಿ ಬಿಡ್ತಾವ. ಮನಸ್ಸು ಹಾರಾಡ್ಬೇಕಂತ ಅಕ್ಕಿಯಾಟ ಆಡಿದಂಗೆ ಶಾರೀರಿಕ ಇಚ್ಛೆಗಳು ಉಂಟಾಗ್ತಾವ. ಅದೆಲ್ಲ ಬಿಡುದು. ನಿನಗೆ ಅವಶ್ಯವಾಗಿ ಏನು ಬೇಕು ತಗ, ಅದು ದೇವರ ದೃಷ್ಟಿಯಲ್ಲಿ ಇರಬೇಕು. ಪರಿಶುದ್ಧಾತ್ಮನಿಂದ ನಡೆಸಿಕೆ ಇರಬೇಕು. ಹಲ್ಲೆಲೂಯಾ. ದೇವರಿಗಿಂತ ಹೆಚ್ಚಾಗಿ ಹೆಂಡತಿನ ಪ್ರೀತಿ ಮಾಡಿದೆ, ನೀನು ವಿಗ್ರಹಾರಾಧನೆ ಮಾಡವ. ದೇವರಿಗಿಂತ ಹೆಚ್ಚಾಗಿ ನಿನ್ನ ಗಂಡನ್ನು ಪ್ರೀತಿ ಮಾಡಿದಿ, ನೀನು ವಿಗ್ರಹಾರಾಧಿಕಳು. ದೇವರಿಗಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನ ಪ್ರೀತಿ ಮಾಡಿದಿ, ನೀನು ವಿಗ್ರಹಾರಾಧನೆ ಮಾಡಿದಂಗ. ದೇವರಿಗಿಂತ ಹೆಚ್ಚಾಗಿ ನಿನ್ನ ಭೂಮಿಯನ್ನು ಪ್ರೀತಿ ಮಾಡಿದಿ, ವಿಗ್ರಹಾರಾಧನೆ ಮಾಡಿದಂಗ. ದೇವರಿಗಿಂತ ಹೆಚ್ಚಾಗಿ ನೀನು ಸ್ನೇಹಿತರನ್ನು ಪ್ರೀತಿ ಮಾಡಿದಿ, ನೀನು ವಿಗ್ರಹಾರಾಧನೆ ಮಾಡಿದಂಗ. ದೇವರಿಗಿಂತ ಹೆಚ್ಚಾಗಿ ಬಂಗಾರವನ್ನು ದುಡ್ಡನ್ನು ಪ್ರೀತಿ ಮಾಡಿದಿ, ನೀನು ವಿಗ್ರಹಾರಾಧನೆ ಮಾಡಿದಂಗ. ದೇವರಿಗಿಂತ ಹೆಚ್ಚಾಗಿ ನಿನ್ನ ಒಂದು ಏನು ದೊರೆತನವನ್ನು ಪ್ರೀತಿ ಮಾಡಿದಿ, ಅದು ವಿಗ್ರಹಾರಾಧನೆ ಮಾಡಿದಂಗ. ದೇವರಿಗೆ ಪ್ರಥಮ ಸ್ಥಾನ ಕೊಡು. ಅದಕ್ಕೆ ಹೇಳ್ತಾನೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಮೇಲೆ ನಿನಗೆ ಎಲ್ಲ ಸಿಗ್ತಾವೆ, ನಿನ್ನಿಂದ ಹೊಡಿ ಬರ್ತಾವೆ. ಅಲ್ಲೆಲ್ಲ ಸುಟ್ಟಿ ಕತ್ತಲಾದ ದೇವರ ನಿನಗೆ ಸಿಕ್ಕಾಗಿ ಸೃಷ್ಟಿಯಿಂದ ನೋಡಿ ನೀನು ಸಂತೋಷ ಪಡ್ತಿ, ಅದನ್ನು ಪಡ್ಕೊಳ್ಳೋದಕ್ಕಾಗಿ ಅನೇಕ ಥರ ನೀನು ಪ್ರಾರ್ಥನೆ ಪಡ್ತಿ. ಆ ಸೃಷ್ಟಿ ಕತ್ತಲು ನೀನು ಸ್ವಂತವಾದಾಗ ಈ ಸೃಷ್ಟಿ ಎಲ್ಲ ನಿನ್ನಿಂದ ಹೊಡೆ ಬರುತ್ತೆ. ಬೆಳೆಸಲ್ಲ ಒಂದೇ ಏನು ಗೊತ್ತಾ? ಒಳ್ಳೆಯದನ್ನು ಹಿಡಕು. ಎಚ್ಚರಿಕೆ ಮಾತುಗಳು ಹೇಳಿದಾಗ ಅದನ್ನು ತಿಳ್ಕೋಬೇಕು. ಹಲ್ಲೆಲೂಯಾ. ಬಹಳವಾಗಿ ಗದರಿಸದವನು ಹೇಳದ ಹಾಗೆ ಪಕ್ಕನೆ ಮುರಿಯಲ್ಪಡ್ತಾನಂತ. ದೇವರಿಗೆ ಮಹಿಮುಂಟಾಗುತ್ತೆ, ದೇವರಿಗೆ ಸ್ತೋತ್ರ ಉಂಟಾಗುತ್ತೆ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ನೋಡ್ರಿ, ಪರಿಶುದ್ಧರಾಗಿ ಜೀವಿಸಿದವರೇ ಪರಲೋಕಕ್ಕೆ ಹೋಗ್ತಾರೆ. ನೀವು ಪರಿಶುದ್ಧರಾಗಬೇಕಾದ್ರೆ ನಿಮ್ಮಲ್ಲಿರುವ ಕೆಟ್ಟತನವೆಲ್ಲ ತೆಗೆದು ಹೊರಗೆ ಹಾಕಬೇಕು.
ಎಷ್ಟು ತಪ್ಪುಗಳು ಮಾಡಿರ್ಬೋದು ನೀವು, ಎಂತ ಒಂದು ದೇವರು ಕ್ಷಮಿಸಲಾರದಷ್ಟು ತಪ್ಪು ಮಾಡಿರ್ಬೋದು ನೀವು. ಆದ್ರೆ ಇವತ್ತು ಕಣ್ಣೀರಿಟ್ಟು ಪಶ್ಚಾತ್ತಾಪಟ್ಟು ದೇವರೇ ನನ್ನ ಕ್ಷಮಿಸಪ್ಪ, ನಾನು ಇನ್ಮೇಲೆ ಮಾಡಲ್ಲ ಅಂತ ನೀನು ಒಪ್ಪಿಕೊಂಡ್ರೆ ನಿನ್ನ ಕಾಯುವುದಕ್ಕೆ ದೂತರು ಬರ್ತಾರೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದು ಕ್ರಿಸ್ತ ಮಹಾರಾಜಕ್ಕೆ. ಆಮೇಲೆ ಏನಾಗುತ್ತೆ ಗೊತ್ತಾ, ನೀನು ಪರಿಶುದ್ಧರಾಗಿ ಜೀವಿಸಿದರೆ ಜೀವನ ಇರುವವರೆಗೆ ಈ ಲೋಕದಲ್ಲಿ ನಿನಗೆ ಸಂತೋಷ, ಸಮಾಧಾನ ಮತ್ತು ಐಶ್ವರ್ಯ ಸಿಗುತ್ತೆ. ಹಲ್ಲೆಲೂಯ. ಆಮೇಲೆ ನೋಡ್ರಿ ಪ್ರಿಯವಾದರೆ ಅವರೇ ಎತ್ತಲ್ಪಡ್ತಾರೆ. ದೇವರಿಗೆ ಮಹಿಮುಂಟಾಗಲಿ. ಚರ್ಚ್ ಅಂದ್ರೆ ಅರ್ಥ ಏನು ಗೊತ್ತಾ? ಚರ್ಚ್ ಅಂದ್ರೆ ಅರ್ಥ ಏನ್ರಿ? ಪರಿಶುದ್ಧ, ಪರಿಶುದ್ಧ, ಪ್ರತ್ಯೇಕವಾಗಿ ಪರಿಶುದ್ಧವಾಗಿರುವಂಥದ್ದು ಅಂತ ಅರ್ಥ. ಪ್ರೈಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧ ಗುಂಪು ಅಂತ ಅರ್ಥ ಪ್ರಿಯರ. ಚರ್ಚ್ ಅಂದ್ರೆ, ಚರ್ಚ್ ಅಂದ್ರೆ ಹಾಕೊಂಡವ್ರಿಗೆ ಇಕ್ಕೊಂಡವ್ರಿಗೆ ಅಲ್ಲ. ಚರ್ಚ್ ಅಂದ್ರೆ ಅರ್ಥ ಏನು? ಪರಿಶುದ್ಧ ಗುಂಪು ಅಂದ್ರೆ ಪರಲೋಕದ ಗುಂಪು. ಎಲ್ರು ಗಟ್ಟಿ ಸೃಷ್ಟಿಕರ್ತನ ಆರಾಧನೆ ಮಾಡೋ ಗುಂಪು ಅಂತ ಅರ್ಥ. ರೆಸಲ್ಲಾಡ್ ಸಂಘ ಅಂತ ಅರ್ಥ, ಸಭೆ ಅಂತ ಅರ್ಥ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೋಡ್ರಿ, ಬಿಡಲ್ಪಡೋರು ಯಾರಪ್ಪ ಈ ಲೋಕದಾಗ? ಮತ್ತೆ ಬಿಡಲ್ಪಡ್ತಾರೆ. ಬಿಡಲ್ಪಟ್ಟವ್ರಿಗೆ ಏನಿರುತ್ತೆ ಗೊತ್ತಾ? 7 ವರ್ಷ ಮಹಾ ಸಂಕಟ ಇರುತ್ತೆ. ಏನಿರುತ್ತೆ? ಮಹಾ ಸಂಕಟ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಶ್ರೀ. ಬಿಡಲ್ಪಡುವವರು ಮೊದಲನೇ ಗುಂಪು ನಾಸ್ತಿಕರು. ಯಾರಿವರು? ನಾಸ್ತಿಕರು ಅಂದ್ರೆ ದೇವರನ್ನ ನಂಬಲಾರದವರು. ದೇವರು ನೋಡ್ರಿ, ದೇವ್ರನ್ನ ನಂಬಲಾರದವರು ದೇವರೇ ಇಲ್ಲ ಅಂತ ಹೇಳೋರು. ಇದು ದೊಡ್ಡ ತಪ್ಪು. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ಯಾವ್ದು ಗೊತ್ತಾ? ದೇವರಿಲ್ಲ ಅಂತ ಹೇಳೋದು ಮಹಾ ದೊಡ್ಡ ತಪ್ಪು ಪ್ರಿಯ. ಇವರಿಗೆ ಅಂತ ಇಂಥ ಹಿಂಸೆ ಅಲ್ಲ, ಬಹಳ ಭಯಂಕರ ಹಿಂಸೆ ಪ್ರಿಯ. ಹಲ್ಲೆಲೂಯ. ಭಯಂಕರ ಪಾಪ ಅಂದ್ರೆ ದೇವರು ಇಲ್ಲ ಅಂತ ಹೇಳೋದೇ ಪಾಪ. ಹಲ್ಲೆಲೂಯ. ನಾಸ್ತಿಕರು. ಈಗ ನೋಡ್ರಿ, ನಾಸ್ತಿಕರ ಸಿದ್ಧಾಂತ ನೋಡ್ರಿ. ಡಾರ್ವಿನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಮನುಷ್ಯ ಏನಾಗಿ ಹುಟ್ಟಿಂದ ಅಂತ ಹೇಳಿದ ಗೊತ್ತಾ? ಕೋತಿ ಆಕಾರದಲ್ಲಿಂದ ಬಂದಂತ ಹೇಳಿದ ಡಾರ್ವಿನ್ ಸಿದ್ಧಾಂತ. ಅದು ತಪ್ಪು. ಆಮೇಲೆ ಸಾಯುವತ್ತಾಗ ಅವ್ರಿಗೆ ಗೊತ್ತಾಯ್ತು. ಅವರು ಹೋಗಿ ಮಂದಿರಕ್ಕೆ ಹೋಗಿ ನಾನು ಹೇಳಿದ ಸಿದ್ಧಾಂತ, ನಾನು ರೂಪಿಸಿದ ಸಿದ್ಧಾಂತ ತಪ್ಪು ಅಂತ ಒಪ್ಪಿಕೊಂಡ ಪ್ರಿಯರೇ. ಆರಂಭದಲ್ಲಿ ಆ ಮಾನವ ಮಂಗನಿಂದ ಹೊರ ಬಂದಂದ್ರೆ, ಮಂಗನಿಂದ ಅವನು ಬಂದ ಮೇಲೆ ಮತ್ತೆ ಇನ್ನೊಂದು ಪ್ರಾಣಿ ಬರ್ಬೇಕಲ್ಲ ಅವನಿಂದ. ಆ ಮಂಗದಿಂದ ಇನ್ನೊಂದು ಪ್ರಾಣಿ ಬರ್ಬೇಕಲ್ಲ. ಎಮ್ಮೆ ಬರಬೇಕು, ಎತ್ತು ಬರಬೇಕು, ಆಕಳ ಬರಬೇಕು. ಅದರಿಂದ ಉತ್ಪತ್ತಿಯಾಗಿ ಬರ್ಬೋದಲ್ಲ? ಇಲ್ಲ. ಮಂಗೆಲ್ಲ ಮುಂದುಟ್ಟಿದ್ದು ಯಾವುದು? ಮುಂದೆ ಸೃಷ್ಟಿಯಾಗಿದ್ದು ಯಾರು? ದೇವರ ರೂಪದಲ್ಲಿ ಮನುಷ್ಯನ ದೇವರು ಸೃಷ್ಟಿ ಮಾಡಿದ. ಎಲ್ಲ ಗಟ್ಟಿಯಾಗಿ ದೇವರಿಗೆ ಮಹಿಮುಂಟಾಗಲಿ. ಇನ್ನು ನಾವು ಬುಕ್ಕದಾಗ ಅದನ್ನೇ ಓದಿವಿ ಪ್ರಿಯ. ತಪ್ಪು ಅದು. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ಮಂಗನ ಪೂಜೆ ಮಾಡ್ತಾರೆ ಭಾಳ ಮಂದಿ. ಮಂಗನ ತಗೊಂಬಂದು ಮನೆಗೆ ಇಟ್ಟಾರೆ. ನೋಡೋಣ ಅದೇನು ಮಾಡುತ್ತದೆ. ಯಾರನ್ನ ಹುಡ್ರಿಗೆ ಭಾಳ ಹುಡ್ರು ಕುಂತಲ್ಲ ನಿಂತ ಆ ವಸ್ತು ಈ ವಸ್ತು ತೆಗೆದು ಬಿಸಾಕಿದ್ರೆ ಏನಂತ ಹೆಸರು ಇಡ್ತಾರೆ ನೀವು? ಕೋತಿ ಮಾಡಿದಾಗ ಯಾಕೆ ಮಾಡ್ತೀವಿ? ಆ ಕೋತಿ ಫೋಟೇ ಇಟ್ಕೊಂಡ ಕೈ ಮಾಡಿ ಆ ಕೋತಿ ಸತ್ಬಿಟ್ರಂತೂ ಮುಗಿದತ್ ಕಟ್ಟೆ. ಊರಲ್ಲ ಡಂಗೋರು. ಏನು ಇವ್ರ ಮನ್ಯಾಗ ಪಾಪ ತಾತ ಮುತ್ತ ಹತ್ರಲಿಂದ ಸಾಕ್ಯತ ಬಂದತ್ಕ ಸೊತ್ತನೇನೋ ನಂಗ. ಅದಕ್ಕೆ ಉಣಸ ಅದೀಕ ಬಟ್ಟೆ ತೊಡಿಸೋದೇನು, ಪಟ್ಟಿ ಮಾಡೋದೇನು, ಪೂಜೆ ಮಾಡೋದೇನು ಅರ್ಥ ಮಾಡ್ಕೇಳಿ. ಸೃಷ್ಟಿ ಮಾಡಿದ ದೇವರಿಗೆ ಸಲ್ಲಿಸುವ ಮರ್ಯಾದೆ ಒಂದು ಪ್ರಾಣಿಗೆ ಸಲ್ಲಿಸಿದ್ರೆ ಅದು ಸುಮ್ಮನೆ ಇರ್ತಾನ? ಯಾವ ಸೃಷ್ಟಿ ನಿನಗೆ ಒಳ್ಳೇದಾಗ್ಲಂತೇಳಿ ಈ ಗಾಳಿಯನ್ನು ನೇಮಿಸಿದ, ನಿನಗೆ ಒಳ್ಳೇದಾಗ್ಲಂತೇಳಿ ಬಿಸಿಲು ನೇಮಿಸಿದ, ಈ ಒಳ್ಳೇದಾಗ್ಲಿ ತಿಳ್ಕೊಂಡು ಈ ಬೆಳಕು ನೇಮಿಸಿದ, ಒಳ್ಳೇದಾಗ್ಲಿ ತಿಳ್ಕೊಂಡು ಸೂರ್ಯ ನೇಮಿಸಿದ, ಒಳ್ಳೇದಾಗ್ಲಿ ತಿಳ್ಕೊಂಡು ಮಳೆ ನೇಮಿಸಿದ್ದಾರೆ. ಅದರಿಂದಲೇ ನಿನಗೆ ಶಿಕ್ಷೆ. ಅದರಿಂದ ನೀನು ಬಚಾವಾಗಬೇಕಾ? ಸೃಷ್ಟಿ ಮಾಡಿದ ದೇವರಿಗೆ ನೀನು ಧ್ಯಾನ ಮಾಡು. ಅದು ಏನಿದ್ರು ನಿನಗೆ ತೊಂದರೆ ಕೊಡ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ್ದವರು ಯಾರು? ಏಸಪ್ಪ. ಎಲ್ಲ ಗಟ್ಟಿ ಹೆಚ್ಚು.
ಮೊದಲನೇದಾಗ್ಯಾರ ನಾಸ್ತಿಕರು. ಕೀರ್ತನೆ ಗ್ರಂಥ 14ನೇ ಅಧ್ಯಾಯ 1ನೇ ವಚನ, ದುರ್ಮತಿಗಳು ದೇವರಿಲ್ಲವೆಂದು ಮನುಷ್ಯನಲ್ಲೇ ಅಂದುಕೊಳ್ತಾರೆ. ದುರ್ಮತಿಗಳು ಅಂದ್ರೆ ದುಷ್ಟರು. ದುರ್ಮತಿ, ದುಷ್ಟಮತಿ ಅಂದ್ರೆ ಚಿತ್ತ ಇಲ್ಲದವರು, ಶುದ್ಧ ಮನಸ್ಥಿತಿ ಇಲ್ಲದವರು. ದುರ್ಮತಿಗಳು ದೇವರಿಲ್ಲವೆಂದು ಮನುಷ್ಯನಲ್ಲೇ ಅಂದುಕೊಳ್ಳವರು. ಅವರು ಕೆಟ್ಟು ಹೋದವರು. ಕೆಟ್ಟು ಹೋದವರು ಏನ್ ಮಾಡ್ತಾರೆ? ಎಲ್ಲರಿಗೆ ಒಂದು ಟೊಮೆಟೊ ಹಣ್ಣು ಕೆಡ್ತಪ್ಪ, ಅದು ಬಗಲಾಗಿದ್ದ ಏನ್ ಮಾಡ್ತದೆ? ಕೆಡಿಸ್ತದೆ. ಹಲ್ಲಿಯ ನನಗೊಬ್ರು ಹೇಳಿದ್ರು ಬೋಧನೆ ಮಾಡೋರು, ಇಲ್ಲಪ್ಪ ಅವ್ರು ಬೇಸಿಲ್ಲ, ಅವ್ರ ಅಪ್ಪ ಅಮ್ಮ ಬೇಸಿಲ್ಲ, ಮಗಳು ಬಂಗಾರ. ಹೆಂಗತ್ರೆ? ಬಂಗಾರ. ಮರ ಬೈಬಲ್ ಒಂದು ಮಾತೈತಿ, ಏನು ಗೊತ್ತಾ? ಮರ ಉಳುಕಾದರೆ ನಮ್ಮ ದಿನಕರಿಗೆ ಭಾಳ ಚಲೋ ಗೊತ್ತು. ಮರ ಉಳುಕಾದರೆ ಫಲವು ಉಳುಕೆ ನೀರಿ. ವಾಕ್ಯ ಬಿಟ್ಟು ಮಾತಾಡಲ್ಲ ನಾನು. ಅಲ್ಲಿಯ ಇಲ್ಲೊಂದರೆ ಏಸಪ್ಪ ಕೂಡ ನೀಚೋತ್ತರಿಗಾಗಿ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ. ಬಂಗಾರ ಕೂಡ ಶುದ್ಧ ಆಗಲ್ಲ ಪ್ರಿಯರೇ. ಶುದ್ಧವಾಗಬೇಕಾದ್ರೆ ಬಂಗಾರ ಅದನ್ನ ಹೊಡಿಬೇಕು, ಪುಡಿ ಪುಡಿ ಮಾಡಬೇಕು, ಪುಡಿ ಪುಡಿ ಮಾಡಿ ನೀರಾಗ ಹಾಕಿ ಸೋಸಬೇಕು. ಸೋಸಿದ ಮೇಲೆ ಅದನ್ನ ಬೆಂಕಿಯಾಗಿ ಹಾಕಿ ಭಯಂಕರವಾಗಿ ಉರಿ ಇಡಬೇಕು. ಅದು ಕರಗುವುದಕ್ಕಾಗಿ ತೇಜಪ್ಪ ಹಾಕ್ಬೇಕು. ಆಮೇಲೆ ಏನಾಗುತ್ತೆ ಗೊತ್ತಾ? ಅದನ್ನು ಹೊರಗೆ ತೆಗೆದ ಮೇಲೆ ಅದನ್ನ ಅನೇಕ ಪೆಟ್ಟುಗಳು ತಿನ್ನಬೇಕು. ತಿಂದಾಗ ಏನಾಗುತ್ತದ? ಏನಾಗುತ್ತ? ಬಂಗಾರ ಆಗುತ್ತೆ, ಶುದ್ಧ ಬಂಗಾರ ಆಗುತ್ತೆ. ನೀನು ಕೂಡ ದೇವಲೋಕಕ್ಕೆ ಹೋಗಬೇಕಾದ್ರೆ ಏಸಪ್ಪನ ನಂಬಿದ ಮೇಲೆ ನಿನ್ನ ಪಾಪಗಳಿಂದ ಮಷ್ಟು ತೆಗೆದು ಬಿಸಾಕಬೇಕು. ಅವಾಗ ನಿನಗೆ ತೊಂದರೆಗಳಾಗುತ್ತೆ. ಇದು ನನ್ನ ಸಲುವಾಗೇ ಹೇಳ. ಹೌದು, ನಿನ್ನ ಸಲುವಾಗಿ ನೀನು ಒಲಿಸಿದಿ, ಅದಕ್ಕೆ ಓಡಿಸಿ ತೆಗೆದಕ್ಕೆ ದೇವ್ರು ನಿನ್ನ ಕೂಡ ಮಾತಾಡ್ಯಾರ. ಹಂಗೆ ತಿಳ್ಕೋಬೇಕು ವಿನಾ ಉದ್ದೇಶ ದ್ವೇಷ ಕಕ್ಷ ಅಂತ ತಿಳ್ಕೋಬಾರ್ದು. ಬೆಳೆಸಲ್ಲ ದೇಶ ಕಕ್ಷರಕ್ಕೆ ನೀನು ಕೋಟಿ ಗಟ್ಟಲೆ ಆಸ್ತಿ ತಗೊಂಬಂದನ ಇಲ್ಲ, ಇವ್ರಿಗೆ ಇಡ್ತಾ ಇಲ್ಲ. ಇಡ್ತೀರ ನೀವೆಲ್ಲ? ದೇವ್ರನ್ನ ಕೇಳ್ಬೇಕಾದ್ರೆ, ಅಪ್ಪ ನಮಗೆ ಹೊಲ ಕೊಟ್ಬಿಡ, ಹೊಲ ಕೊಟ್ಟ. ಅಪ್ಪ ನನಗೆ ಸಂತಾನ ಕೊಟ್ಬಿಡ, ಸಂತಾನ ಕೊಟ್ಟ. ಮತ್ತೆ ಏನ? ಅಪ್ಪ ನನ್ನ ಮಕ್ಕಳಿಗೆ ಆರೋಗ್ಯ ಇಟ್ಟ. ಅಪ್ಪ ಹೊಲದಗಳ ಬೇಸ್ ಬರ್ಬೇಕು, ಅವು ಬಂದು ದೇವ್ರಿಗೆ ಎಷ್ಟು ಕೊಟ್ಟಿ? ಒಬ್ಬ ಹೇಳ್ತಾನ 5,000 ಕೊಡ್ಬೇಕಂತ. ದೇವ್ರು ಎಷ್ಟು ಕೊಟ್ಟಾನೆ? ದೇವ್ರು ಎಷ್ಟು ಕೊಟ್ಟಾನ? ಎಷ್ಟು ಕೊಟ್ಟಾನ? ಎಷ್ಟು ಲಕ್ಷ ಡಾಕ್ಟರ್ ಖರ್ಚು ಮಾಡಿದರೆ ಮಕ್ಕಳಾಗ್ತವ? ಅದನ್ನೇ ದೇವ್ರು ಕೊಟ್ಟರು. ನೀನು ಎಷ್ಟು ಕೊಡ್ಬೇಕು ದೇವರಿಗೆ? ಎಷ್ಟು ಕೊಡ್ಬೇಕು? ದೇವರು ಅದೆಲ್ಲ ಕೇಳಿಲ್ಲ. ಹತ್ತರಲ್ಲಿ ಒಂದು ಭಾಗ ನನ್ನ ಸನ್ನಿಧಿಗೆ ತಲುಪಿಸು. ಅದನ್ನು ನೀ ತಿಂದರೆ ನೀನೇನ ಕಳ್ಳ. ಇವತ್ತು ರೋಗಗಳು ಮನುಷ್ಯರಿಗೆ ಯಾಕೆ ಬರಕತ್ತಾವ ಗೊತ್ತಾ? ದೇವರ ಸೊತ್ತನ್ನು ನಾವೇ ಅಪರಿಸಿ ತಿನ್ನಕತ್ತೀವಿ. ಬರೆಸಲ್ಲ, ನಾನು ಹೇಳ್ತಾ ಇಲ್ಲ, ದೇವರು ತಾನೇ ಬರೆಸಿಕೊಟ್ಟಿರುವ ಗ್ರಂಥವನ್ನು ಹೇಳ್ತಾ, ಈ ಗ್ರಂಥದಲ್ಲಿ ಪ್ರಚುರಪಡಿಸ್ತಾ ಇದೆ ವಾಕ್ಯ. ಬರೆಸಲ್ಲ, ದೇವ್ರಿಗೆ ಮೈ ಉಂಟಾಗಲಿ. ನಿನ್ನ ಐಶ್ವರ್ಯ ಕರಗಲಾರದಂತೆ, ತರಗಲಾರದಂತೆ, ನಾಶವಾಗದಂತೆ ಸಮೃದ್ಧಿಯಾಗಿ ದೇವರು ತುಂಬಿಸ್ತಾನ. ಪ್ರೈಸಲ್ಲ, ಇದೆಲ್ಲ ಮಾಡಬೇಕಾದ್ರೆ ಎಷ್ಟು ಖರ್ಚಾಯ್ತು? ಪಟ್ಟಿ ಮಾಡಿದ್ದು ಇದೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಖರ್ಚಾಯ್ತು? ಮೊನ್ನೆ ಹೊಲಕ್ಕೋಸ್ಕರವಾಗಿ ಪಾಪ ಅವರು ಇವರು ಕೊಟ್ಟಿದ್ದಾರೆ. ಬಲವಾಗಿ ಕೊಟ್ಟಿರೋರು ಯಾರು? ಒಂದಿಬ್ಬರು ವ್ಯಕ್ತಿಗಳು ಕೊಟ್ಟರು. ಏಸೇಪು ಮತ್ತು ಯಾರು? ಬಸ್ಸನಗಳು ಜಾಸ್ತಿ ಕೊಟ್ಟಿರು. ಹಲ್ಲಿಲೂಯ್ಯ, ದೇವ್ರಿಗೆ ಮೈ ಉಂಟಾಗಲಿ. ಬಸ್ಸನಗಳು ಕೊಟ್ಟು ಒಂದು 15 ದಿವಸದಾಗ ಅದನ್ನ ಅಕೌಂಟಿಗೆ ಎಷ್ಟು ಬಿತ್ತ ಬರೋಕ್ಕ? ಎಷ್ಟು ಬಿತ್ತ? 1 ಲಕ್ಷ ಬಿತ್ತು. 2 ಗಂಟೆ ಜಸ್ಟ್ ನೀನು ಕೊಟ್ಟದ್ದು ವಾಪಸ್ ಬಂತ? ದೇವ್ರಿಗೆ ಮೈ ಉಂಟಾಗಲಿ. ಆಮೇಲೆ 40, 50 ವರ್ಷ, 60 ವರ್ಷ ಆದರೂ ಕೂಡ ಅವ್ರ 12 ಎಕರೆ ಹೊಲಕ್ಕೆ ಪಂಪ್ ಸೆಟ್ ಆಗಿದ್ದಿಲ್ಲ ಪ್ರಿಯರೇ. ಈ ವರ್ಷ ಅವ್ರ ಹೊಲಕ್ಕೆ ಪಂಪ್ ಸೆಟ್ ಮಾಡಲಿಕ್ಕೆ ದೇವ್ರು ಖಾಲಿ ಮಾಡಬೇಕು. ಯಾಕೆ? ಅಕ್ಕಪಕ್ಕದವ್ರು ಹೊಲದಗಳಾಗ ಹಾಕ್ಕೊಂಡು ಹೋದ್ರೆ ಅವ್ರು ನಮಗದು ವಾಲ್ ಬಿಡ್ರಿ.
ಇವತ್ತು ಸುಲಭವಾಗಿ ಏನು ತೊಂದರೆ ಇದ್ದಂಗೆ ಅವರಿಗೆ ಹೊಲಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವರು ಒಳ್ಳೇದ ಮಾಡಿದ್ದ. ಒಂದು ಮನೆಯಲ್ಲಿ ಮೂವರಿಗೆ 3 ಎಕರೆ ಕೊಟ್ಟಾನ. ಮಕ್ಕಳು ಬೇಕು ಸಸ್ಯಂದ್ರೆ ಮಕ್ಕಳು ಕೊಟ್ಟಾನ. ಹುಡುಗಿ ಹೇಳ್ತಾನ 5,000 ದೇವ್ರಿಗೆ ಕೊಟ್ಟಿವಪ್ಪ. ದೇವ್ರು ಎಷ್ಟು ಕೊಟ್ಟ? ನೀನು ಮನುಷ್ಯರಿಗೆ ಏಟೆಟ್ಟು ಖರ್ಚು ಮಾಡಿದ್ದೀನಿ, ದೇವ್ರಿಗೆ ಎಷ್ಟು ಖರ್ಚು ಮಾಡಿ? ದೇವ್ರವ್ರಿಗೆ ಮನಸ್ಸು ಮಾಡ್ತಿದ್ರ? ಅರ್ಥ ಮಾಡ್ಕೇಳಿ, ದೇವರಿಗೆ ಇದೆಲ್ಲ ದೇವ್ರದೇ ಭೂಮಿ ಅಲ್ಲ. ಆದರೆ ನಿನ್ನಲ್ಲಿ ದುರ್ಬುದ್ಧಿ ಐತೆ ಒಳ್ಳೆ ಬುದ್ಧಿ ಐತೆ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡ್ತಾನೆ. ಅದು ಕೊಡ್ಬೇಕು ನೀನು. ಯಾಕೆ ಕೊಡ್ಬೇಕು? ಮುಂದಿರುವಂತ ಮಕ್ಕಳು ಮೊಮ್ಮಕ್ಕಳು ಸುರಕ್ಷಿತವಾಗಿ ಬೆಳಿಬೇಕಲ್ಲ. ಲಕ್ಷಗಟ್ಟಲೆ ಡಾಕ್ಟರ್ಗೆ ದವಾಖಾನೆಗಿಡೋದು ಬೇಡ. ಆಮೇಲೆ ನೀನು ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡು, ನಿನ್ನನ್ನು ಅಭಿವೃದ್ಧಿ ಮಾಡ್ತೇನೆ. ಯಾಕಂದ್ರೆ ಆತ ಸತ್ತ ಸಮಾಧಿಯೊಳಗಿರುವಂತ ದೇವರಲ್ಲ, ಸಾವನ್ನು ಗೆದ್ದು ಎದ್ದು ಬಂದಿರುವ ಶ್ರೇಷ್ಠನಾದ ನಿಜ ದೇವರು ಬೇರೆ. ಎಲ್ಲ ಬಿಟ್ಟಿದ್ದೀವಿ. 30 ವರ್ಷ ಆದ್ರೂ ನಾವು ಯಸಪ್ಪನ ನಂಬಿ 30 ವರ್ಷ ದೇವ್ರಿಗೆ ಅದ ಇಲ್ಲ. ನಿನ್ನದು ಅದ ಇಲ್ಲ. ನಾನು ಒಂದು ದಿವ್ಸ ಹಿಂಗೆ ಹೋದ್ರೆ ಹಿಂಗೆ ಬಂದ್ರೆ 10,000 ರೂಪಾಯಿ ತರ್ತೀನಿ. ನಾನು ಅದನ್ನು ಬಿಟ್ಬಿಟ್ಟು ನಾನು ದೇವ್ರು ಕರೆದುಬಿಟ್ಟೆ ನಿಂತ್ಕೊಂಡ್ಬಿಟ್ಟಿನಿ ಸೇವೆಗೆ. ಇವತ್ತು ವೈದ್ಯರ ಕೈ ಬಿಟ್ಟ ಕಾರ್ಯಗಳೆಲ್ಲ ಪ್ರಾರ್ಥನೆ ಮಾಡಿದ್ರೆ ದೇವರು ಮಾಡ್ತಾ ಇದ್ದಾರೆ. ಬೇಸಲ್ಲ. ಒಂದ್ ದಿವಸ ನಮ್ಮ ಮಗ ಒಬ್ಬರು ಮನೆಗೆ ಹೋಗಿ ಒಂದು ಊರಿಗೆ ಹೋಗ್ಯಾನ ಪ್ರಿಯರೇ. ಹೋದಾಗ ಏನಾಗಲ್ಲ ಗೊತ್ತಾ? ಕರ್ಮಲ್ ಆಸ್ಪತ್ರೆಯಿಂದ ಕೈ ಬಿಡಲ್ಪಟ್ಟು ದವಾಖಾನಿಂದ ಕೈ ಬಿಡಲ್ಪಟ್ಟು ಆ ರೋಗ ಗುಣ ಆಗೋದಿಲ್ಲ, ಉಳಿಯೋದಿಲ್ಲ, ಸಾಯ್ತಾನೆ ಅಂತ ಹೇಳಿ ಮನೆಗೆ ಕರ್ಕೊಂಬಂದಾರ. ಬಸ್ಸನ್ನು ಕೂಡ ಜ್ಞಾಪಕ ಐತೆ. ಫೋನ್ ಮಾಡಿದ್ರೆ ನನಗೆ, ಅಪ್ಪ ಇಲ್ಲ ಒಬ್ಬ ತದೇನಪ್ಪ ಹಿಂಗೆ ಆಗ್ಬಿಟ್ಟತ್ತೆ, ಪ್ರಾರ್ಥನೆ ಮಾಡ್ರಿ, ದಿನಕ್ಕೆ 5 ರಜೆ ಮಾಡು. ನಾನು ಮಾಡ್ತೀನಿ. ಹಲ್ಲೆಲೂಯ. ಸಾವಿನ ದವಡಿಯಲ್ಲಿರ್ತಕ್ಕಂಥ ವ್ಯಕ್ತಿ ಇವತ್ತು ಬದುಕಿ ಸುಗ್ಗಿ ಮಾಡ್ತಾ ಇದ್ದಾನೆ. ಯಾವೂರಪ್ಪ ಅದ? ಬಂಟಗುಂಟೆ ಈರಣ್ಣ. ಹಲ್ಲೆಲೂಯ. ತಮ್ಮ ಈರಣ್ಣ ಉಳಿಸಲ್ಲ ಪ್ರಿಯರೇ. ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ ದೇವರು ಎಲ್ಲರಿಗೂ ಬೇಕು. ಆ ದೇವರು ಪಾದ ಸನ್ನಿಧಿಗೆ ಬಂದಾಗ ಸಾವಿನಿಂದ ಪಾರು ಮಾಡಿ ಈಗ ಬದುಕಿ ಎಷ್ಟು ವರ್ಷ ಆಯ್ತಪ್ಪ? 3 ವರ್ಷ ಆಯ್ತಾ? 4 ವರ್ಷ ಆಯ್ತಾ? 5 ವರ್ಷ ಆಯ್ತು? 5 ವರ್ಷ. ಎಲ್ಲಿ ಗಟ್ಟಿದ್ದೇವೆ? ಇದು ಮೃತ್ಯುಂಜಯ ಮಠ. ಮರಣವನ್ನು ಗೆದ್ದ ದೇವರು, ಆಶೀರ್ವಾದ ಮಾಡುವಂಥ ಮಠ, ಮಾತಾಡುವಂಥ ಮಠ. ಎಲ್ಲಿ ಗಟ್ಟಿದ್ದೇವೆ? ಹಲ್ಲೆಲೂಯ. ಏಸಪ್ಪ ಹೇಳ್ತಾರೆ, ಯಾರಿಗೆ ನೀನು ಪ್ರಾರ್ಥನೆ ಮಾಡ್ತೀಯೋ ಅವರಿಗೆ ನಾನೇನ್ ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ, ಅವ್ರ ಕಾರ್ಯಗಳನ್ನು ಸಫಲಗೊಳಿಸ್ತೀನಿ ಅಂತ. ದೇವರಿಗೆ ಮಹಿಮೆ ಉಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ಬರೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೇನ್. ನೋಡ್ರಿ, ಏಸಪ್ಪ ಬರುವಂತ ಸಮಯದಲ್ಲಿ ಭಯಂಕರವಾಗಿರುವಂತ ತೊಂದರೆಗಳಿಂದ ಮೊದಲನೇದಾಗಿ ನಾಸ್ತಿಕರ ಗುಂಪು, ಇವರು ದೇವರಿಲ್ಲ ಅಂತ ಹೇಳುವಂತವ್ರು. ನೋಡ್ರಿ, ಇಬ್ರಿಯ 11ನೇ ಅಧ್ಯಾಯ 6ನೇ ವಚನ ನೋಡೋಣ. ಕೀರ್ತನೆ 14:1 ಪೂರ್ವಮತಿಗಳು ದೇವರಿಲ್ಲ ಅಂತ ಅನ್ನುವಂಥವ್ರು ಇವರು ಬಿಡಲ್ಪಡ್ತಾರ, ಅವ್ರ ಭೂಮಿ ಮೇಲೆ ಇರ್ತಾರ ಪ್ರಿಯರೇ. ಯಾರು ಯೇಸು ಸ್ವಾಮಿನ ನಂಬಿ ರಕ್ಷಣೆ ಹೊಂದಿ ಸರಿಯಾದ ಭಕ್ತಿಯ ನಡ್ಕೊಂಡು ತಮ್ಮನ್ನು ತಾವು ತಗ್ಗಿಸಿಕೊಂಡು ಹಿರಿಯರಿಗೆ ಮಾನ್ಯತೆ ಕೊಟ್ಟು ಇರ್ತಾರೋ, ಭಕ್ತಿ ತಮ್ಮ ಶಿಲುಬೆಯನ್ನು ತಾವು ಒತ್ತುಕೊಂಡು, ಶಿಲುಬೆಯನ್ನು ಒತ್ತುಕೊಳ್ಳೋದ್ರ ಅರ್ಥ ಏನು? ಶ್ರಮೆಯನ್ನು ಸಹಿಸಿಕೊಂಡು ನಡೆಯೋದು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರ. ಒಂದು ವೇಳೆ ಅವ್ರ ಮನೆಗೆ ಅಡಿಗೆ ಮಾಡಲಾರ್ದ್ಯಾಗ ಮಾವ ಅಂದಂತ ತಿಳ್ಕರಿ, ಮಾಡು ಮುಂಜಾನೆ ಮಾಡು ಸಂಜೆ ಮಾಡು ರೊಟ್ಟಿ ಅಂತ ಅಂದಂತ ತಿಳ್ಕರಿ. ಹಿಂಗೆ ಅಂದಂತ ತಿಳ್ಕೊಳ್ಳ ಸೊಸಿ. ಅವ್ರ ಮಾವ ಏನಂತಾನ? ಅಲ್ಲು ಮುರಿತೀನಂತ ಅಂತಾನ ಅನ್ನೋದಲ್ಲ. ಅಪ್ಪ ಸೊಸಿ ಅಂದ್ರೆ ಇದ್ರೆ ನನಗೆ ಹಲ್ಲೆಲೂಯ. ಈಗ 4-5 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ ಮೇಲೆ ನಂಗೆ ಮಾಡೋಕ್ಕಾಗಿ ಮಾಡ್ಕೊಂಡಿರೋದು, ನನ್ನಿಂದ ಆಗೋದನ್ನ ತಿನ್ನಂದ್ರೆ ಹಿಂಗಂತೆ ಆ್ಯಕ್ಷನ್ ಅಂದ್ರೆ ಹೆಂಗ್ರೆ ಅಲ್ಲು ಮುರಿತದೆ. ಅಲ್ಲು ಮುರಿದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುತ್ತೆ. ಅಂದ್ರೆ ಇದು ಆಗಲೇ ಪೊಲೀಸ್ ಸ್ಟೇಷನ್ಗೆ ಮನೆಗೆ ಅಡ್ಡಾಡಿ ಕೂಡ ಐತಂತ ಅರ್ಥ. ಆ ಮಾತು ಬರ್ಬೋದ? ಅವಾಗ ಅತ್ತೆ ಅನ್ಕೊಂಡೆ
ಕಂಪ್ಲೇಂಟ್ ಕೊಟ್ಟ ಮೇಲೆ ನೀನು ಒಳಗೆ ಕಾಲಿಡೋದು, ಅಲ್ಲಿವರೆಗೆ ಒಳಗೆ ಬರ್ಬೇಡ ಅಂತ. ಬೇಸಿ ಇನ್ನೊಂದು ರೂಮ್ ಐತೆ ಕಳಿಸ್ಬಿಟ್ಟಾನ ಮಾವ. ಇದನ್ನು ಸಿಕ್ಕೊಂಬಿಟ್ರೆ ತಪ್ಪಾಗಿತ್ತಂತ ಯಾರು ಕೇಳ್ಕೋಬೇಕು? ಸೊಸೆ ಕೇಳ್ಕೋಬೇಕು. ಗಾಯನ ಅತ್ತೆ ಬೇಡ ಇಲ್ಲಿ ಇರ್ಬೇಡ್ರಿ, ಕಂಪ್ಲೇಂಟ್ ಕೊಟ್ಟ ಮೇಲೆ ಒಳಗೆ ಬರ್ರಿ ಅಂತ ಸೊಸೆಗೆ ಅಂತ. ಇನ್ನು ಅತ್ತೆ ಕೇಳ್ಕೋಬೇಕು. ಯಾರು ಕೇಳ್ಕೋಬೇಕು? ಸೊಸೆ ಕೇಳ್ಕೋಬೇಕು. ಮಾಡಕ್ ಬಂದಿ ನೀನು, ಆಳಕ್ ಬಂದಿಲ್ಲ. ಇಲ್ಲಿ ನೀನು ಆಳಕತ್ತಿದ್ರೆ ಹಾಳಾಗ್ಬಿಡ್ತು. ಯಾಕೆ ನಿನಗೇನು ಗೊತ್ತಿಲ್ಲ, ನಿನ್ನಿಂದ ಏನೂ ಇಲ್ಲ ಎಂದು ಗಟ್ಟಿ ಹೆಚ್ಚು ಬಳಸ. ಅದಕ್ಕೆ ಪದೇ ಪದೇ ಕುಟುಂಬದ ಬಗ್ಗೆ ಇಲ್ಲಿ ಯಾಕೆ ಬರ್ತಾನೆ? ಎಲ್ಲ ಕುಟುಂಬಗಳಲ್ಲಿ ಸಮಸ್ಯೆಗಳಿದಾವ. ಅದಕ್ಕೆ ದೇವರು ನಿಮ್ಮ ಸಂಗಡ ಮಾತಾಡ್ತಾನೆ. ಅಲ್ಲೂಯ್ಯ. ಯೇಸು ಸ್ವಾಮಿ ಪುರಾಣ ಅಲ್ಲ, ನಮ್ಮ ಬದುಕು ಬಾಳುವ ಜೀವನ ಸರಿಯಾಗಿ ರೂಪಿಸುವ ಶಕ್ತಿಶಾಲಿಯಾದ ದೇವರ ರಸಲ್ಲ, ಮಾತಾಡುವ ದೇವರು. ಅಲ್ಲೂಯ್ಯ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋಸ್ ಕ್ರಿಸ್ತ ಮಹಾರಾಜಕ್ಕೆ ಸೊಸೆ ಕೇಳ್ಕೋಬೇಕತ್ತಮ್ಮನಂತ ಪಾಯಿ ಬಿಡತ್ತಮ್ಮ. ಇನ್ನೊಂದ್ಸಲ ನಂಗಲ್ಲ ಪೊಲಿಟಿಷನ್ ಅಂತ ಆಳಿಗಿಂದ ಹೋಗಲೇ ಇತ್ತಿಗೆ ಪೌರುಷ ಬಂದ್ಬಿಡ್ತು. ಯಾರಿಗೆ? ಮಕ್ಕ ಹೇಳ್ತಾನೆ ಪೊಲಿಟಿಷನ್ ಅಂದ್ರೆ ಏನು ಮಾಡಿಯಪ್ಪ, ಹೆಣ್ಮಕ್ಳು ನಡೀತೆ. ಏನು ನಡೀತೆ? ಏನು ನಡೀತೆ? ಹೆಂಗೆ ಕಂಪ್ಲೇಂಟ್ ಕೊಡ್ತಾಳ? ಹೆಂಗೆ ಹೋಗ್ತಾಳಿಕೆ ಅಲ್ಲಿಗೆ? ಬುದ್ಧಿ ಇರ್ಬೇಕು, ಸ್ವಲ್ಪ ಬುದ್ಧಿ ಇರ್ಬೇಕು. ಪ್ರಿಯರೇ, ಅಪ್ಪ ಅಮ್ಮ ಬೇಕಾಗಿಲ್ಲಿ. ಯಾರು ಬೇಕಾ? ಈ ಬಗಲಾಗ ಈ ಅಮ್ಮ ಬೇಕು. ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳನ್ನು ಸನ್ಮಾನ ಮಾಡಿದರೆ ಸುಖ ಸಂತೋಷದಿಂದ ಇಲ್ಲ ಅನುಭವಿಸ್ತೀವಿ. ಈಗ ಅವರಿಬ್ಬರು ಬೇರೆ ಹೋಗಿ ಜಗಳಾಡಿದ್ರಪ್ಪ, ಅವ್ರನ್ನ ಯಾರು ಸುಮ್ಮನೆ ನೋಡೋಕೆ ಮಾಡ್ತಾರೆ? ಕಣ್ಣೀರು ಇಡ್ಬೇಕು. ಅವಾಗ ಅಲ್ಲಿ ಏನು ನಡೀತಿದ್ದೆ? ಕಸ ಬೆಳೆದ್ರೆ ಹಿಡಿದು ಕಸ ಬೆಳಿಬೇಕು. ಯಾಕೆ ಗೊತ್ತಾ? ನೀನು ಕಸ ಬೆಳಲಿಕ್ಕೆ ನಾನು ನಿನ್ನ ನೋಡಂಗ ನೋಡು, ಮುಸ್ರಿಕನ ಮಕ್ಕತ್ ನೋಡ, ನೀನು ಇರೋದಿಲ್ಲ. ಕಸ ಬೆಳಿ ಮುಸ್ರಿ ತಿಕ್ಕ ತಿಕ್ಕ. ನಾನು ಯಾಕೆ ಹೇಳಿದ್ನ ಗೊತ್ತಾ? ಈ ಬದುಕು ಹೆಣ್ಮಕ್ಳು ಮಾಡಬಾರ್ದು. ಹೆಣ್ಮಕ್ಳು ಮಾಡೋ ಬದುಕು ಹೆಣ್ಮಕ್ಳು ಮಾಡಬೇಕು, ಗಣಮಕ್ಳು ಮಾಡೋ ಬದುಕು ಗಣಮಕ್ಳು ಮಾಡಬೇಕು. ಗಣಮಕ್ಳು ಮಾಡೋ ಬದುಕು ಹೆಣ್ಮಕ್ಳು. ಅದಕ್ಕೆ ಒಂದು ಮಾತು ಅಂತ ಏನು ಬಂತಂದರೆ, ಬುದ್ಧಿವಂತ ಸ್ತ್ರೀ ಬುದ್ಧಿಹೀನ ಸ್ತ್ರೀ ತನ್ನ ಗಂಡನ್ನ ಗುಲಾಮನನ್ನಾಗಿ ಮಾಡಿಕೊಂಡು ತಾನು ಯಜಮಾನಿಯಾಗಿರ್ತಾಳಂತ. ಯಾವ ಸ್ತ್ರೀ? ಬುದ್ಧಿಹೀನ ಸ್ತ್ರೀ. ಬುದ್ಧಿವಂತ ಸ್ತ್ರೀ ತನ್ನ ಯಜಮಾನನ್ನ ರಾಜನನ್ನಾಗಿ ಮಾಡಿ ತಾನು ರಾಣಿಯಾಗಿರ್ತಾಳಂತ. ಈಕೆ ಉತ್ತಮ, ಆಕೆ ಉತ್ತಮ. ಅವ ರಾಣಿ ಉತ್ತಮ ಅಂದ್ರೆ ಯಜಮಾನ ಬೇಸಲ್ಲ ಅಲ್ರಿ? ಯಜಮಾನ ಬೇಸಲ್ರಿ? ಅಪ್ಪ ಯಾರು ಉತ್ತಮ ರೀ? ರಾಣಿ ಉತ್ತಮ. ಯಾಕೆ? ಗಂಡನ್ನ ಬೆಳೆಸಿಲ್ಲ. ನನ್ನ ಗಂಡ ಬಲ ಸೂರ, ನನ್ನ ಗಂಡ ಬಲ ವೀರ, ನನ್ನ ಗಂಡ ಎಲ್ಲ ನನ್ನ ಬದುಕಿಲ್ಲ, ಅದು ನನ್ನ ತಲೆ ಮೇಲೆ ಸರಿಗಿರ್ಬೇಕಾದ್ರೆ ಅದ್ರೆ ಇದ್ರೆ ನನ್ನ ತಲೆ ಮೇಲೆ ಸರಿಗ ಇಲ್ಲ. ಅದೆಲ್ಲ ಬೇಕಾಗಿಲ್ಲ. ನೀನು ಬೇಡ ತರಬೇಡ ಬೇಡ, ಎಲ್ಲ ನೋಡಿ ಬದುಕ್ತದೆ. ಹುಚ್ಚಿ ಅಂತ ಅರ್ಥ. ಈ ಯವನಸ್ಥರು ಹಂಗೆ ಮಾತಾಡ್ತಾರೆ. ಅದಕ್ಕಾಗಿ ಗೊಟಕ್ಕೆ ಅಂದ್ಬಿಡ್ತಾರೆ ಜೈಲಿ. ಸಣ್ಣ ವಯಸ್ಸಿಗೆ ಈ ವರ್ಷ ಬಂದದ್ದು ಏನಂತ ಬಂದು ಗೊತ್ತ? 14 ವರ್ಷದಿಂದ ಹಿಡಿದ 60 ವರ್ಷದ ಒಳಗ ಅನೇಕರಿಗೆ ಮರಣ ಐತೆ. ಯವನಸ್ಥರಿಗೆ ಭಯಂಕರ ಅಪಾಯ ಐತಂತ. ನಮ್ಮೂರಾಗಿ ಯವನಸ್ಥರು ಸತ್ತರ್ಕಿದೆ. 40 ವರ್ಷ ದಾಟಿಲ್ಲ ಹೋಗ್ಬಿಟ್ರು. ನಮ್ಮೂರಾಗಿ 45 ಒಳಗಿದೆ. ನಾನು ಯಾಕೆ ಹೇಳ್ತಂದ್ರೆ, ಈ ಮೃತ್ಯು ಮಾಡೋದ್ರಲ್ಲಿ ದೇವರು ಏನು ಮಾತಾಡ್ತಾರಂದ್ರೆ ಅದು ಪ್ರತ್ಯಕ್ಷವಾಗಿ ಕಾಣಲೇಬೇಕು. ಎಲ್ಲರಿಗೂ ದೇವ್ರ ಉಂಟಾಗಲಿ. ಕ್ಷಮೆ ಯಾರು ಕೇಳ್ಬೇಕ್ರೆ? ಬೇರೆಯವ್ರಿಗೇನ ಇಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೊರಗೆ ಹಾಕ್ಬಿಟ್ರು, ನಮಗೇನು ಕೊಡಲ್ಲ. ಯಾಕೆ ಕೊಡ್ಬೇಕು? ದುಡ್ಡು ತಂದಾಕಿದೆ ನೀವು ಕೊಡ್ಬೇಕಂತ. ಆಕಿನೂ ತವ್ರ ಮನೇದು ಏನು ತಂದಿಲ್ಲ. ಹರಿಲೂಯ್ಯ. ತಂದಿದ್ರೆ ಮತ್ತೆ ಉತ್ಕೊಂಡೋಗಿ ಬಿಡ್ತಾಳೆ. ನಮ್ದು ಇದ್ರ ಮೇಲೆ ಅತ್ತೆ ಬಟ್ಟಿದ್ರೆ ಬೀಸಾಕ್ತಾಳೆ ಹೊರಗೆ, ನಾದಿನ ಬಟ್ಟಿದ್ರೆ ಬೀಸಾಕ್ತಾಳೆ ಹೊರಗೆ. ತನ್ನ ಬಟ್ಟೆ ತನ್ನ ಗಂಡನ ಬಟ್ಟೆ ಅಷ್ಟೆ. ಹರಿಲೂಯ್ಯ. ದೇವ್ರ ಮಹಿಮುಂಟಾಗಿದೆ. ಈ ಬದುಕಲು ಮಾಡಬೇಡ್ರಿ. ಪ್ರೀತಿ ಎಲ್ಲವನ್ನು ಮುಗಿಸುತ್ತೆ. ಸ್ವಲ್ಪ ಕಣ್ಣೀರು ತೆಗೆದು ಅತ್ತಮ್ಮ ನನ್ನ ತಪ್ಪಾಗಿತ್ತಿದ್ರೆ ಮುಗಿದೈತಲ್ಲ, ಇರ್ಲಪ್ಪ ಏನೋ ಪಾಪ ಅಂದಿ ಬಿಡು, ಇನ್ನೊಂದ್ಸಲ ಅನ್ಬಿಡಮ್ಮ ನೀನ ಅಂತ ತಿಳ್ಕೊಂಡ ಸೇರಿಸ್ಕೊಂತಾಳ. ಅವಾಗ ಎಷ್ಟು ಸಂತೋಷ ಇರ್ತಾರೆ. ಅಲ್ಲಿ ಗಟ್ಟಿ ಜೋಶ.
ಪ್ರತಿಯೊಂದು ಸನ್ನಿವೇಶಗಳು ಜೀವನದಲ್ಲಿ ನಡೀತೇವೆ ಅಂದ್ರೆ ನಮಗೆ ಬುದ್ಧಿ ಕಲಸಕ್ಕಾಗೇ ಇರ್ತಾವ. ನಾವು ಬೆಂಡಾದ್ರೆ ನಾವು ಮೂರ್ತಿ ಆಗ್ತೀವಿ. ಬೆಂಡಾಗಲಾರ್ದ ಇದ್ರೆ ಮುರಿದು ಬೀಳ್ತೀವಿ ಭಕ್ತಿಯಲ್ಲಿ. ಮೂರ್ತಿ ಮಾಡೋ ಹೊತ್ತಾಗ ಆತ ಕತ್ತೆ ಏನ್ ಮಾಡ್ತಾನೆ, ಉಳಿಲಿಂದ ಕೆತ್ತುತ್ತಾ ಇರ್ತಾನೆ. ಯಾವುದೇ ಅಕಸ್ಮಾತ್ ಅದು ಎದುರು ತಿರುಗಿ ಬಿಡ್ತಾನೆ, ಸುಳ್ಳಾಗಿ ಬಿಡ್ತಾ ಪ್ರಿಯರೇ. ಅದು ಬೆಂಡಾದರೆ ಅದು ಅಂದವಾದ ಮೂರ್ತಿ ಆಗುತ್ತೆ, ಮುಂದೆ ಬಹು ಬೆಲೆಯುಳ್ಳದಾಗುತ್ತೆ. ಎಂದು ಗಟ್ಟಿ ಪರಿಶುದ್ಧಾತ್ಮ ದೇವರು ರೂಪ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಸ್ವೇಚ್ಛಪರರು, ಕೀರ್ತನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಸ್ವೇಚ್ಛಪರರಾಗಿ ಪಾಪದಲ್ಲಿ ಬಿಡುವರು. ಸ್ವೇಚ್ಛ ನಮ್ಮ ಇಷ್ಟದಿಂದ ನಾವು ನಡೀತೀವಿ. ನಮ್ಗೆ ಬೇಕಪ್ಪ ಸ್ವೇಚ್ಛೆ, ಬೇಕಪ್ಪ ನಮ್ಗೆ ಸ್ವತಂತ್ರ ಬೇಕಪ್ಪ. ನಿನ್ನೇನು ಸ್ವತಂತ್ರ ನೀನು ಕೆಟ್ಟಾಕ್ಯಾರನ ಅಂದ್ರೆ ತಿರುಗಾಡಕ್ಕಿಲ್ಲ. ಅಪ್ಪನ ಕೇಳ್ಬೇಕು, ಅಮ್ಮನ ಕೇಳ್ಬೇಕು, ಎಲ್ಲಿಗೆ ಹೋಗ್ಬೇಕಾದ್ರೆ. ಈಗ ತಿಂಗಳಿಗೆ 3 ಸಲ ಅಡ್ಡಾಡ್ತಾವ್ರು ಮಾಡಿ ಯಾರು ಕೇಳ್ಬೇಕು? ಅವ್ರನ್ನ ಕೇಳ್ತಾರ? ಬೇರೆ ಕೇಳ್ತಾರೆ ಇಲ್ಲ. ಎಷ್ಟು ಸಲ ಅಡ್ಡಾಡ್ಬೋದು. ಈಗ ಮಾವನ ಒಂದು ಅದಿಂದಲ್ಲಿ ಇದ್ದೀರಿ, ಪರವಾಗಿ ಇಲ್ಲ ಚಿಕ್ಕ ಪರಿಗೆ ಓಡೋದು ಬರೋದು. ನೆಗಡಿ ಸೀನ್ ಆಗಿದ್ದಲ್ಲ ಅಮ್ಮನ ನೋಡ್ಬೇಕು ಅಂಬೋದು. ನೆಡ್ರು ಹೋಗಮ್ಮ, ಮುಂಜಾನೆ ಹೋಗೋದು ಸಂಜೆಗೆ ಬರೋದು, ಸಂಜೆ ಹೋಗೋದು ಮುಂಜಾನೆ ಬರೋದು. ಯಾಕಂದ್ರೆ ಹುಡ್ರು ಶಾಲೆ ಇದ್ದೆ ಬರೋದು ಹಳಿರೋಗಿ. ಒಂದು ವೇಳೆ ಈಗ ಮಾವನ ಅದಿಂದಾಗ ಅತ್ತೆ ಮಾವನ ಅದಿಂದಾಗಿದ್ನಪ್ಪ ಅಂದ್ರೆ ಅಮ್ಮಗೆ ಆರಾಮಿಲ್ಲ ಅಂತ ಹೋಗಿ ಅಲ್ಲವ ಇವತ್ತಷ್ಟು ಇರ್ಬೋದು, ನಾಳೆ ಹೋಗತ್ತೆ ಆಯ್ತು. ಅದೇ ನಿನ್ನ ಸ್ವತಂತ್ರ ಇದ್ರೆ ಸುದ್ದಿ ಮುಟ್ಟಿ ತಡಲ್ಲ, ಆವಾಗಲೇ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ರಿ. ಆಯ್ತು ಕಿವಿಗಿರ್ಬಿಡ್ತಾವೆ. ಅವಾಗ ಏನಾದ್ರು ಹೋಗಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ಬಿಡ್ತಾನ. ಮೇಕಪ್ ಇಲ್ಲ, ಪ್ಯಾಕಪ್ ಇಲ್ಲ, ತೀರಿ ಅದ್ರ ಆ ಬಟ್ಟಿ ಇಟ್ಕೊಳ್ಳೋದು ಬರ್ರ ಅಂತ ಹೋಗ್ಬಿಡೋದು. ಎಲ್ಲಿ ಗೊತ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಗುದ್ದಾಡಿದವು, ವಿಷದ ಬಾಟ್ಲಿ ಹಿಡ್ಕೊಂಡು ಒಂದ್ಕೊಂದು ಕುಡಿದು ಏನೊಂದು ಆಯ್ತು. ಯಾರಿಗೆ ಅಂತಾರಪ್ಪ? ಮನೆಗಿದ್ದು ಹಿರಿಯರಿಗೆ ಅನ್ನಂಗಲ್ಲ ಬಿಡಿ, ಇವ್ರಿಗೆ ಅಂತಾರ. ಯಾರಿಗಂತಾರಪ್ಪ? ಯಾರಿಗಂತಾರೆ? ಅಮ್ಮವ್ರೆ ಹೇಳ್ರಿ, ನೀವೆಲ್ಲ ದೊಡ್ಡರಾದ್ರು ಬಾರಿ. ಯಾರಿಗಂತಾರಮ್ಮ? ಅತ್ತೆ ಮಾವು ಸೇರಿಲ್ಲ, ಅತ್ತೆ ಮಾವು ಇದು ಮಾಡಿಬಿಟ್ರ, ಏನೋ ಹಾಕಿ ಕುಡಿದ್ಬಿಟ್ರಪ್ಪ. ನಮ್ಮೂರು ಬಹಳ ಒಳ್ಳೆ ಒಳ್ಳಿ ಅಂಬ್ರೆ ಗೊಳ್ಳಿ ಅಲ್ಲ. ದೇವ್ರಿಗೆ ಬಾಯ್ಬಿಟ್ಟಾಗಲೇ, ದೇವ್ರಿಗೆ ಸಾಧು ಉಂಟಾಗಲೇ. ಆಮೇಲೆ ಎಲ್ರು ಗಟ್ಟಿಗೆ ತೊಗೊಳ್ಬೇಕು. ಬರಾಜಕ್ಕೆ ಸುಮಾರಾಜಕ್ಕೂ ಅಲ್ಲಿಲ್ಲಯ್ಯ. ಬೆಂಡಾದ್ರೆ ಭಗವಂತ ನಿನ್ನ ತಲೆ ಮೇಲೆ ಹಸ್ತವನ್ನು ಇರ್ತಾನೆ, ಬೆಳೆಸಲ್ಲ. ಎಲ್ಲರ ಕೈ ತೆಗೆದುಬಿಡ್ತಾನಂತೆ. ಏನು ದೀಕ್ಷೆ ಆಗ್ಬೋದು, ಅಥವಾ ಕರ್ತನ ಭಜನೆ ಸಂಸ್ಕಾರ ಕುಂದಿರ್ಬೋದು, ಬೈಬಲ್ ಓದ್ಬೋದು, ಪದಾಡ್ಬೋದು. ಇವರೆಲ್ಲ ಹೆಂಗೆ ಪದಾಡ್ತಾರೆ ಗೊತ್ತಾ? ನಮ್ಮನ್ನ ಮನೆಯಿಂದ ಹೊರಗ ಹಾಕಿದ್ರು ಪದ ಕಟ್ಟಿಬಿಡ್ತಾರೆ. ನಮಗೆ ಯಾರು ಇಲ್ಲ ಅಪ್ಪ, ನೀನೇ ನಮಗಿದೆಯಪ್ಪ. ನನಗೆ ಪರಿಸಿಟ್ಟು ಬರುತ್ತೆ. ಯಾಕೆ ಗೊತ್ತಾ? ಉಳಿಕೆದವ್ರಿಗೆ ದೇವ್ರು ಗೊತ್ತಿಲ್ಲ ಪಾಪ. ನಿನಗೆ ದೇವ್ರು ತಿಳಿಸೋರು ಯಾರು? ದೇವ್ರು ಇವರೇ ಅಂತ ಹೇಳಿದವ್ರು ಯಾರು? ಅದೆಲ್ಲ ಗೊತ್ತಿದ್ದುಕೊಂಡು ಈ ಥರ. ಅದಕ್ಕೆ ದೇವ್ರನ್ನ ವರ್ಣನೆ ಮಾಡೋ ಪದಗಳು ಕಟ್ರಿ, ಹಾಡ್ರಿ, ಎಲ್ಲ ಗಟ್ಟಿ ಐತೆ ದರ್ಶನ. ಕಷ್ಟ ಇಲ್ದವ್ರು ಕಷ್ಟ ಅಂತ ಹೇಳಕ್ ಹೋಗ್ಬೇಡ್ರಿ. ಹೌದಾ, ಮನೇಲಿ ಯಾರು ಕಷ್ಟಪಡಿದ್ರೆ ಅವ್ರಿಗಾಗಿ ಮನೆಕಾಲವ್ರು ಪ್ರಾರ್ಥನೆ ಮಾಡ್ರಿ. ನಿಮ್ಮ ವರ್ತನೆಯಿಂದ ಅವರು ಬದಲಾವಣೆ ಆಗ್ತಾರೆ ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಬೆಳೆಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸಾಧು ಉಂಟಾಗಲಿ. ಬಿಡಲ್ಪಡುವ ಸಂಘ, ಬಿಡಲ್ಪಡುವಂತ ಸಭೆ ಅಲ್ಲ. ಬಿಡಲ್ಪಡುವಂತ ಸಭೆ ಅಂದ್ರೆ ಯಾವುದಂದ್ರೆ ಭಕ್ತಿ ಇಲ್ಲದೆ ಇರ್ತಕ್ಕಂಥವರು, ದೇವರ ಶಕ್ತಿಯನ್ನು ಆಶ್ರಯಿಸದವರು, ಸ್ವೇಚ್ಛೆಯಾಗಿರ್ತಕ್ಕಂಥವರು, ಹಿರಿಯರಿಗೆ ಮಾನ್ಯತೆ ಕೊಡಲಾರದವರು, ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಲಾರದವರು. ಇಷ್ಟ ಬಂದಂಗೆ ಪ್ರಾರ್ಥನೆ ಮಾಡೋದು, ಇಷ್ಟ ಬಂದಾಗ ನಮ್ಮ ಇಷ್ಟದಂತ ಹೇಳ್ಕೊಳ್ಳೋದು. ಇದಲ್ಲ ಅಲ್ಲಿಲೂಯ್ಯ. ಇವರೆಲ್ಲ ಬಿಡಲ್ಪಡ್ತಾರೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ಥಾನ. ಇಬ್ರಿಯದವರಿಗೆ ಬರೋ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆ ಇಲ್ಲದ ದೇವರು ಮೆಚ್ಚೋದು ಅಸಾಧ್ಯ. ದೇವ್ರಿಗೆ ಹೇಳ್ತೀವಿ, ದೇವ್ರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಮತ್ತೆ ಅದು ಮಾಡ್ತೀವಿ, ಇದು ಮಾಡ್ತಾನ. ನೀನು ಅನುಭವಿಸ್ಬೇಕು, ಇಲ್ಲ ಅನುಭವಿಸ್ಬೇಕು. ಹಲ್ಲೆಲೂಯಾ, ದೇವ್ರಿಗೆ ಮಹಿಮುಂಟಾಗಲಿ. 700 ದಿವಸ ನಾನು ಉಪವಾಸ ಮಾಡಿದ್ದೀನಿ. ಚಕ್ರ ಬಂದು ಕೆಳಗೆ ಬಿದ್ದಿಲ್ಲ ನಾನು. ಯಾಕೆ? ನನ್ನ ದೇವರು ನನ್ನ ಜೊತೆಗಿದ್ದಾನೆ. ಎಂತೆಂಥ ಶೋಧನೆಗಳು. ಇನ್ನೊಬ್ಬರಾದ್ರೆ ಎಣ್ಣೆ ಕುಡಿ ಸಾಯ್ಬೇಕು. ಆದರೆ ಅವನ ಅಪವಾದ ಮಾಡೋಣ, ಅವನ ಸೋತು ಸುಳ್ಳಾಗಿ ಬಿಡು. ವಯಸ್ಸಲ್ಲ
ಅವನಿಂದ ಏನಾಗಲಿಲ್ಲ ಪ್ರಿಯ. ಯಾಕೆ ಗೊತ್ತಾ? ನನ್ನ ದೇವರು ಜಯಶಾಲಿಯಾದ ದೇವರು. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕೃಷ್ಣ ಮಹಾರಾಜಗೂ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ. ನಂಬಿದ್ರೆ ನೀನು ಬಂಗಾರ ಆಗ್ತೀಯ, ನಂಬಲಾರ್ದಂಗಿದ್ರೆ ಧೂಳಾಗ್ತೀನಿ. ಹಲ್ಲೆಲೂಯಾ. ತೆಲುಗಿನಾಗ ಹೇಳ್ತಾರೆ, ನಂಬಿದ್ದೆ ನೀವು ಸೊಮ್ಮು, ನಂಬಲೇకపోతే ನೀವು ದುಮ್ಮು. ನಂಬಿದ್ದೆ ನೀವು ಸೊಮ್ಮು, ನಂಬಲೇకపోతే ದುಮ್ಮು ಅಂದ್ರೆ ಧೂಳ. ನಂಬಿದ್ರೆ ಬಂಗಾರ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಮೊದಲನೇದಾಗಿ ಯಾರು ಬಿಡಲ್ಪಡ್ತಾರೆ? ನಾಸ್ತಿಕರು ಬಿಡಲ್ಪಡ್ತಾರೆ. ಆಮೇಲೆ ಪ್ರಿಯವಾದವರೇ, ಇನ್ನು ಒಂದು ಯೇಸಯ್ಯನ ಅಂಗೀಕರಿಸದೆ ಇರುವಂತ ಇಸ್ರಾಯೇಲ್ ಪ್ರಜೆಗಳು ಬಿಡಲ್ಪಡ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಇಸ್ರಾಯೇಲ್ ದೇಶದಲ್ಲಿ ಹುಟ್ಟಿರೋದು ಆತನೇ ಬರ್ತಾನಂತೇಳಿ ಕಾದುಕೊಂಡಿದ್ದಾರೆ. ಆತನ ಬಂದಿದ್ದಾನೆ, ಆತನ ಶಿಲ್ಬಿಗರಿಸಿದ್ದಾರೆ, ಆತನಿಗೆ ಹಿಂಸೆ ಕೊಟ್ಟಿದ್ದಾರೆ. ಆತ ಮರಣವರಿಗೆ ಗೆದ್ದು 3 ದಿವಸ ಎದ್ದು ಬಂದಿದ್ದಾನೆ. 40 ದಿವಸ ಅಲ್ಲೇ ಇದ್ದಾನೆ. ಕಣ್ಣಿಗೆ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ. ಇದೆಲ್ಲ ವಾಕ್ಯದ ಪ್ರಕಾರವಾಗಿ ಇದ್ರೂ ಕೂಡ ಇನ್ನ ಇಸ್ರಾಯೇಲರು ನಂಬಿಲ್ಲ, ನಂಬಲಾರೆ. ಅದರಲ್ಲಿ ಕೆಲವರು ಇಸ್ರಾಯೇಲರು ನಂಬಿದ್ದಾರೆ, ಅವರು ದೇವಲೋಕಕ್ಕೆ ಎತ್ತಲ್ಪಡ್ತಾರೆ. ದೇವಲೋಕಕ್ಕಲ್ಲ, ಮಧ್ಯ ಆಕಾಶಕ್ಕೆ. ಪ್ರೈಸಲ್ಲ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೋಡ್ರೆ, ಮೊದಲನೇದಾಗಿ ನಾಸ್ತಿಕರ, ಎರಡನೇದಾಗಿ ಯೇಸಯ್ಯನ ಅಂಗೀಕರಿಸದೇ ಇರೋ ಇಸ್ರಾಯೇಲ್ ಪ್ರಜೆಗಳು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನ. ಹಲ್ಲೆಲೂಯಾ. ಆತನ ಲೋಕದಲ್ಲಿದ್ದನು, ಲೋಕವು ಆತನ ಮೂಲಕವಾಗಿ, ಆದರೂ ಲೋಕವು ಆತನನ್ನ ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಇವತ್ತಾದ್ರೂ ಅದೇ ಗೈತಿ. ಒಬ್ಬ ಪ್ರವಾದಿಗೆ ಮನೆಯಲ್ಲಿ ಊರಾಗ ಮರೆಯೋದಿಲ್ಲ ಅಂತ ದೇವರು ಆರಿಸ್ಕೊಂಡು ಪ್ರವಾದಿ ಇರ್ತಾನಲ್ಲ, ಏಸಪ್ ಹೇಳಿದಾರೆ. ಮನ್ಯಾಗ ಮರೆಯೋದು ಕೊಡಲ್ಲ. ನೋಡಿ ತಗ, ಅವಾಗೆಲ್ಲ ಹಂಗಿದ್ ನಾನು. ಈಗೇನಾಗೈತಿ ಹಿಂಗಾಗ್ಯ. ಊರಾಗೆಲ್ಲ ಹಂಗೆ. ಅವಾಗೆಲ್ಲ ನೋಡಿಲ್ಲ ನಾನು. ನೋಡಿ ಅವಾಗ ದೆವ್ವ ಓಡ್ತಿದ್ದಲ್ಲ, ಈಗ ನೋಡಿದ್ರೆ ಗಡಗಡ ನಡೀತಾವ. ಅವಾಗ ಬೇರೆ, ಇವಾಗ ಬೇರೆ. ಅವಾಗ ಪ್ರಾಪಂಚಿಕ ವ್ಯಕ್ತಿ, ಈಗ ಪರಲೋಕದ ವ್ಯಕ್ತಿ. ದೇವರಿಗೆ ಮಹಿಮೆ ಉಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ನನ್ನ ಮಗನ ನೋಡಿಲ್ಲ ನಾನು ತಿಳ್ಕೊಂಡು DC ಆಫೀಸ್ಗೆ ಹೋಗಿ, ನನ್ನ ಮಗ ಅಲ್ಲಿ, ನೀವ್ಯಾರು ಗೊತ್ತಿಲ್ಲ ಮತ್ತೆ ಹೊರಗಡೆ ಅಂತ. ನಿನ್ನ ಮಗನೇ ಆಗಿರ್ಬೋದು, ನೀವು ಹೊರಗಡೆ ಮೊದಲು ಅಂತ. ಯಾಕೆ? DC ಆಫೀಸ್ನಾಗ ನನ್ನ ಮಗ ಅಂದರೆ ನೀನು ಮನೆಗೆ ಹೋದಾಗ ಮಗ, ಇಲ್ಲಿ ಆಫೀಸ್ನಾಗ ನೀನು ಅಲ್ಲ, ನೀನು ಪ್ರಜೆ. ಅದರಂತೆ ದೇವರು ವರ ಕೊಟ್ಟ ಮೇಲೆ, ಉನ್ನತ ಒಂದು ಸ್ಥಾಯಿ ಕೊಟ್ಟ ಮೇಲೆ, ಪ್ರಿಯವಾದವರೇ, ಅದರ ಒಂದು ತೀರು ಬೇರೆ ಇರುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಯಾರು ಬಿಡಲ್ಪಡ್ತಾರೆ? ಮೊದಲನೇದಾಗಿ ನಾಸ್ತಿಕರು, ಎರಡನೇದಾಗಿ ಯೇಸಯ್ಯನ ಅಂಗೀಕರಿಸದೇ ಇರ್ತಕ್ಕಂಥ ಇಸ್ರಾಯೇಲ್ ಪ್ರಜೆಗಳು, ಮೂರನೇದಾಗಿ ಅನ್ಯ ಜನರು. ಅನ್ಯ ಜನರಂದ್ರೆ ಸೃಷ್ಟಿಕರ್ತರನ್ನು ಬಿಟ್ಟು ಸೃಷ್ಟಿಯನ್ನು ಪೂಜಿಸುವವರು, ಅವರು ಇಲ್ಲಿ ಬಿಡಲ್ಪಡ್ತಾರೆ. 7 ವರ್ಷ ಮಹಾ ಸಂಕಟ ಕಾಲ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಕೊಡುವ ಘನತೆಯನ್ನ, ಪಶುಗಳಿಗೆ ದೇವರಿಗೆ ಕೊಡುವ ಘನತೆ ಗೌರವವನ್ನ, ಗಿಡಗಳಿಗೆ ದೇವರಿಗೆ ಕೊಡುವ ಘನತೆಯನ್ನ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ಏನು ಆಕಾಶದ ನಕ್ಷತ್ರಗಳಿಗೆ, ಇವುಗಳಿಗೆ ಕೊಡ್ತಾರೆ. ಅವುಗಳಿಂದ ಸೃಷ್ಟಿ ಮಾಡಿದ ದೇವರು ದೊಡ್ಡವನ, ಅವುಗಳು ದೊಡ್ಡವ. ಯಾರು ದೊಡ್ಡವ್ರಿ? ಮತ್ತು ಅದಕ್ಕೆ ಮಾನ್ಯತೆ ಕೊಡಲಾರ್ದ ಇದ್ದಾಗ ಇವರೆಲ್ಲರೂ ಇಲ್ಲೇ ಬಿಡಲ್ಪಡ್ತಾರ. ಇಲ್ಲೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 1ನೇ ಯೋಹಾನ 3ನೇ ಅಧ್ಯಾಯ 33ನೇ ವಚನ, 36ನೇ ವಚನ. 36ನೇ ವಚನ ಹೋದ್ರೆ 1ನೇ ಯೋಹಾನ 3ನೇ ಅಧ್ಯಾಯ 36ನೇ ವಚನ. ಓದ್ರಿ. 3ನೇ ವಚನ ಹೋದ್ರೆ, 3ನೇ ವಚನ, 3ನೇ ವಚನ, 6ನೇ ವಚನ. ಆತನಿರುವ ಪ್ರಕಾರವೇ ಆತನನ್ನು ನೋಡುವುದು.
ತನ್ನನ್ನು ಶುದ್ಧಿ ಮಾಡಿಕೊಳ್ಳಲಿ. ಶುದ್ಧಿ ಆಗಬೇಕು. ಎಲ್ಲ ಗಟ್ಟಿಯಾಗಿ ಚಪ್ಪಳಿ ಜೋಡಿಸೋಣ. ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡಲು. ಎಲ್ಲ ಗಟ್ಟಿಯಾಗಿ ಚಪ್ಪಳಿಸೋಣ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಪೂಜಿಸುವುದೇನು ಪಾಪ. ಇವರೆಲ್ಲ ಇಲ್ಲೇ ಬಿಡಲ್ಪಡ್ತಾರೆ ಪ್ರಿಯ. ದೇವ್ರ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಗೋವಿಂದ ಕ್ರಿಸ್ತ ಮಹಾರಾಜಕು ಇವತ್ತು ನಿನ್ನ ತೀರ್ಮಾನ ಏನಾಗಿದೆ ಪ್ರಿಯರು? ಯೆಹೋಶುವ ಹೇಳ್ತಾನೆ 24ನೇ 15ನೇ ವಚನದಲ್ಲಿ ನೋಡ್ತೀವಿ. ಹೋದ್ರಿ ಯೆಹೋಶುವ ಗ್ರಂಥ 24ನೇ 15ನೇ ವಚನ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಂಡ್ರೆ. ಇವತ್ತು ನಿಮಗೆ ದೇವರನ್ನು ಮಾತಾಡ್ತಾ ಇದ್ರಿ. ಇವತ್ತೇ ನೀವು ಸೃಷ್ಟಿಕರ್ತರಾದ ದೇವರನ್ನು ಸೇವಿಸುವುದಕ್ಕಾಗಿ ನೀವು ಆರಿಸಿಕೊಳ್ಳ್ರಿ. ನಿಮ್ಮ ಪೂರ್ವಿಕರು, ನಿಮ್ಮ ತಾತ ಮುತ್ತಾದರು, ನಿಮ್ಮ ಅಪ್ಪನವರು ಒಂದು ವೇಳೆ ಹೋಗಿದ್ರೆ ಇದ್ರೆ ಆ ಮಾತು ಬೇರೆ. ನಿಮ್ಮ ತಾತವರು ಇಲ್ದಂಗೆ ಆಗಿದ್ರೆ ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ನರಕಕ್ಕೆ ಹೋಗಿದ್ದಾರೆ. ಆದರೆ ಇವತ್ತು ದೇವರು ನಿನ್ನ ಸೃಷ್ಟಿ ಮಾಡಿದ ದೇವರು ಏಸಪ್ಪ, ರಕ್ಷಿಸಿದ ದೇವರು ಏಸಪ್ಪ. ಹಲ್ಲೆಲೂಯಾ. ಆತ ಮಧ್ಯಾಕಾಶದಲ್ಲಿ ಬಂದಾಗ ಭೂಮಿ ಮೇಲೆ ಮಹಾ ಸಂಕಟ 7 ವರ್ಷ ಇರುತ್ತೆ. ಆತ ನಂಬಿದವರು ಸತ್ತವರು ಕೂಡ ಎದ್ದು ಮೇಲೆ ಕೆತ್ತಲ್ಪಡ್ತಾರೆ. ಎಲ್ಲರಿಗೂ ಆ ಗುಂಪಿನಾಗ ನೀನು ಇರ್ಬೇಕಾ? ಈಗಲೇ ನಿನ್ನ ಜೀವಿತವನ್ನು ಸರಿ ಮಾಡಿಕ. ದೀಕ್ಷಾ ಹೊಂದಿದ ಮಕ್ಕಳು ಸರಿ ಆಗ್ಬೇಕು ನೀವು. ಹಲ್ಲೆಲೂಯಾ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಿ. ಎಲ್ಲರೂ ಗಟ್ಟಿಯಾಗಿ ಬೆಳೆಸೋಣ. ಮನೆಯೊಂದು ಮನೆಯನ್ನು ಬಂತು, ಸ್ವಚ್ಛ ಬಂತು, ಮಗ ಬಂತು, ಮೊಮ್ಮಕ್ಕಳು ಬಂದರು, ಎಲ್ಲರೂ ಬಂದರು. ನಾನು ನನ್ನ ಮನೆಯವರೆಲ್ಲರಲ್ಲಿ ಯಾರು ಸೇವಿಸ್ತೀರಿ? ಯೆಹೋವನ ಸೃಷ್ಟಿಕರ್ತನ ದೇವರನ್ನು ಯೇಸಪ್ಪ. ಎಲ್ಲರೂ ಗಟ್ಟಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅದಕ್ಕೆ ಕುಟುಂಬದಲ್ಲಿ ಎಲ್ಲ ವಿಷಯದಲ್ಲಿ ಏನಾಗಬೇಕು? ಸಫಲಗೊಳ್ಳಬೇಕು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೀವಿ. ಕೊರ್ನೇಲ್ಯನು ಕೂಡ ಏನು ಮಾಡಿದ? ಅದ್ಭುತವಾಗಿ ತನ್ನ ಕುಟುಂಬ ಸಮೇತ ದೇವರನ್ನ ಆರಾಧನೆ ಮಾಡಿದ ಪ್ರಿಯರು. ದೇವದೂತ ಪ್ರತ್ಯಕ್ಷವಾದ ಅವಾಗ ಯೇಸಪ್ಪನ ವಿಷಯ ಮನೆಗೆ ತಿಳಿಸಲ್ಪಡ್ತು. ಆತ ನನಗೂ ರಕ್ಷಣೆ ಹೊಂದಿ ತಾನು ದಿಗ್ಗಜನ್ನು ತೆಗೆದುಕೊಂಡು ಇದ್ದಲ್ಲದೆ ತನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದಿದ್ರು. ಪ್ರೀಸೋಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ. ನೋಡ್ರಿ, ಮುಂದೆ ಬರ್ತಕ್ಕಂಥ ಶಿಕ್ಷೆ ಹೆಂಗೈತೆ? ಸೂರ್ಯನ ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯ. ಇವರಿಗೂ ಆಮೇಲೆ ಇನ್ನೊಂದು ನೋಡ್ರಿ, ಹೆಸರಿಗಾಗಿ ಕ್ರೈಸ್ತರು. 4ನೇದಾಗಿ ಯಾರೇ? ಹೆಸರಿಗಾಗಿ ಕ್ರೈಸ್ತರು. ಹೆಸರಿಗಾಗಿ ಕ್ರೈಸ್ತರು ಅಂದ್ರೆ ಇವರು ಮಾರು ಮನಸ್ಸು ಇಲ್ಲದವರು, ಅಂದ್ರೆ ಮನಸ್ಸು ಬದಲಾವಣೆ ಇಲ್ಲದವರು. ಸಭಾಪಾಲಕರನ್ನ ಮೋಸ ಮಾಡ್ತಾರೆ, ಮನೆಯಲ್ಲಿದ್ದವ್ರನ್ನ ಮೋಸ ಮಾಡ್ತಾರೆ. ಹೆಸರಿಗಾಗಿ ದೇವ್ರ ನಂಬಿ ಅಂತ ತಿಳ್ಕೊಂಡು ತಿರುಗಾಡೋರು ಎಲ್ಲ ಕೆಟ್ಟ ಕೆಲಸಗಳು. ಅದಕ್ಕೆ ಅಂತಾರೆ ಏನಂದ್ರೆ, ಒಂದ್ಸಲ ದಿನಕರ ಒಂದು ಮಾತು ಹೇಳಿದೆ. ಏನು ಗೊತ್ತಾ? ಮೇಲೆ ಸ್ಟಾರ್ ಅಂತ, ಒಳಗಡೆ ಬಾರ್ ಅಂತ. ಮೇಲೆ ಸ್ಟಾರ್, ಕ್ರಿಸ್ಮಸ್ ಹಬ್ಬ ಬಂದ್ರೆ ಸ್ಟಾರ್, ಒಳಗಡೆ ಬಾರ್. ಅಲ್ಲಿ ಪರಲೋಕದೊಳಗೆ ಇವರು ಕೂಡ ಬಾರ್ ಜಾಮ್ ಅಂತನ ದೇವರು. ಎಲ್ಲರ ಗಡ್ಡಿದ್ದ ಅಂದರ ಅವನಂಗಲ್ಲ, ಬಾರ್ ಜಾಮ್ ಅಂತಲ್ಲ. ದೇವ್ರಿಗೆ ಬಾಯಿ ಉಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಗೋವಿಂದ ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೋಡ್ರಿ, ಕೀರ್ತನೆ ಗ್ರಂಥ 133ನೇ ಅಧ್ಯಾಯ 1ನೇ ವಚನ, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನ. ಪೂರ್ಣ ಹೃದಯದಿಂದ ಅದನ್ನು ನಾವು ಸ್ಥಿತಿ ಮಾಡಬೇಕು, ಸೇವನೆ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯ. ಹೆಸರಿಗಾಗಿ ಕ್ರೈಸ್ತರು ಆಗಬಾರ್ದು ಪ್ರಿಯರೇ. ಅದೇ ಪ್ರಕಾರವಾಗಿ ನಾವು ಪರಿಶುದ್ಧರಂತೆ ಒಳಗಡೆ ಇರಬೇಕು. ಕೆಲವರೇನೆಲ್ಲ ಪರಿಶುದ್ಧರಂತೆ ಹೊರಗಡೆ ಇರ್ತಾರೆ ಪ್ರಿಯರೇ. ಒಳಗಡೆ ಎಲ್ಲ ಸೀರಿಯಲ್ಲು ಸಿನಿಮಾ ಇರ್ತಾವೆ ಪ್ರಿಯ. ಕೋಪ ಇರುತ್ತೆ, ಸೊಳ್ಳೆ ಇರುತ್ತೆ, ಇವೆಲ್ಲ ಬಿಡಬೇಕು. ಸಭೆಯಲ್ಲಿ ಹೆಸರು, ಸಭೆಯಲ್ಲಿ ಒಳ್ಳೆ ನಡವಳಿಕೆ ಇದ್ದವರಿಗೆ
ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಡುತ್ತೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಭೂಲೋಕದಲ್ಲಿರುವಂತ ಯಾರ ಹೆಸರು ಬರೆಯಲ್ಪಟ್ಟಿಲ್ಲವೋ ಅವರು ದೇವಲೋಕದಲ್ಲಿ ಪ್ರವೇಶ ಮಾಡೋದಿಲ್ಲ. ಅದಕ್ಕಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಡಬೇಕಾದ್ರೆ ನಿಮ್ಮ ನಡವಳಿಕೆ ಸರಿ ಮಾಡ್ಕೋಬೇಕು. ದೇವ್ರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಕೊಟ್ಟ ನೋಟ್ ಇದ್ದಂಗೆ ಇರಬಾರ್ದು, ಒಳ್ಳೆ ನೋಟ್ ಆಗಲಿ, ಒರಿಜಿನಲ್ ನೋಟ್ ಆಗಲಿ. ಇವರು ದೇವ್ರ ನಂಬಿ ಅಂತೇಳಿ ಇವರು ಕೋರ್ಟ್ ನೋಟ್ನೊಳಗೆ ಹಂಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಕುಟುಂಬದಾಗ ಒಂದು ಸೇರ್ಕೊಂಡು ಒಂದು ಹೇಳಿ ಮೊನ್ನೆ ನಮ್ಮ ಯಾವುದು IDB ಬ್ಯಾಂಕ, ಯಾವ ಬ್ಯಾಂಕ್ ಯಾವುದಪ್ಪ ಹಾಂ IDB ಬ್ಯಾಂಕ್. ಆ ಬ್ಯಾಂಕಿನವರು ರೊಕ್ಕ ಕೊಟ್ಟಾರ್ರಿ 10,000 ಗಟ್ಟದಾಗ. ಎಷ್ಟು ಕೋಟ ನೋಟು 3. ನಾವೇನು ಮಾಡ್ಬೇಕ್ರಿ? ತಿಪ್ಪಲಲ್ರಿ ಬ್ಯಾಂಕಿನವ್ರು ಹಂಗೆ ಮಾಡಿದ್ರೆ ಹೆಂಗೆ? ಅಲ್ಲಿಲ್ಲಯ್ಯ ದೇವ್ರ ಮೈಮಂಟಾಗಲಿ. ಅಂದರೆ ಸಭೆಯಲ್ಲೂ ಕೂಡ ಕೋಟ ನೋಟಿದ್ದಂಗಿದೆ. ಇಲ್ಲಿ ನಡೀತಾವ, ಈ ಕೋಟ ನೋಟಗಳು ಇಲ್ಲಿ ನಡೀತಾವ, ಅಲ್ಲಿ ದೇವ್ರ ನಡೆಯಲ್ಲ. ಅದಕ್ಕಾಗಿ ನಿನ್ನ ಒರಿಜಿನಾಲಿಟಿ ಏನಿದೆ ಅದನ್ನ ದೇವರ ಒರಿಜಿನಾಲಿಟಿಯನ್ನ ನೀನು ಆಸ್ವಾದಿಸು. ಅದು ಹೊರಗಡೆ ಕಾಣುವ ಹಾಗೆ ನಡವಳಿಕೆಯಿಂದ ನಡೆದು. ಕೋಟ ನೋಟ ಅಂದರೆ ಎಲ್ಲರೂ ಸಿಗಿ ಬಿಡುತ್ತೆ, ಆಮೇಲೆ ಆಗತ್ತೆ ಅರ್ಧ ಹಾಕಲ್ಪಡುತ್ತೆ, ಅದನ್ನು ಸುಟ್ಟು ಬಿಡ್ತಾರೊಬ್ಬರಿ. ನೀನು ಕೂಡ ಆರದ ಬೆಂಕಿಯಲ್ಲಿ ಹಾಕಲ್ಪಡ್ತಿ. ನೀನು ಮನುಷ್ಯರು ನೋಡಬೇಡ, ದೇವರನ್ನು ನೋಡಿ ಬುದ್ಧಿಯನ್ನು ತಂದಕ ಜ್ಞಾನವಂತಳಾಗು. ಅಲ್ಲಿಲಯ್ಯ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು ಆಮೆನ್. ಅಲ್ಲಿಲಯ್ಯ. ನೋಡ್ರಿ 7 ವರ್ಷ ಶ್ರಮೆ ಕಾಲ ಇಲ್ಲಿ ಬಿಟ್ಟವರಿಗೆ ಏನು ಬರುತ್ತೆ ಪ್ರಿಯರೇ? ಬಹಳ ಭಯಂಕರ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ. ಹಲ್ಲಿಲೂಯ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 7ನೇ ವಚನ, 8ನೇ ವಚನ, 11ನೇ ವಚನ. ಪ್ರಿಯವಾದರೆ ಮಾಚಪತ್ರಿ ಅನ್ನತಕ್ಕಂಥ ಅದು ನೀರಿದ್ದ ಸ್ಥಳದಲ್ಲೆಲ್ಲ ಹಾಕಲ್ಪಡುತ್ತೆ ಪ್ರಿಯರೇ. ಆಕಾಶದಿಂದ ಒಂದು ದೊಡ್ಡ ಏನೋ ಮಂಜುಗಡ್ಡೆಯ ಬಾಯಿಯಲ್ಲಿ ಬರುತ್ತಂತ ಪ್ರಿಯರೇ. ಅದು ಬಂದು ನೀರಿದ್ದ ಸ್ಥಳದಲ್ಲೆಲ್ಲ ಬಿಡುತ್ತಂತ, ಅದೆಲ್ಲ ವಿಷವಾಗಿ ಬಿಡುತ್ತಂತ. ಅವಾಗ ಏನು ಫಿಲ್ಟರ್ ಮಾಡಿದ್ರು ದೇವರು ಹಾಕಿದ ವಿಷಯವನ್ನು ಶುದ್ಧಿ ಮಾಡೋ ಶಕ್ತಿ ಯಾರಿಗಿಲ್ಲ. ಹಲ್ಲಿಲೂಯ. ಏಸಪ್ಪ ನಂಬಲಾರದವರಿಗೆ ಮುಂದೆ 7 ವರ್ಷ ಭಯಂಕರ ಶ್ರಮೆ. ಯಾವ ವ್ಯಕ್ತಿ, ಯಾವ ಅಧಿಕಾರಿ, ಯಾವ ವಿಜ್ಞಾನಿ ಕೂಡ ಶುದ್ಧಿ ಮಾಡೋಕ್ಕಾಗಲ್ಲ. ಬೇಸಲ್ಲ. ಅದರಿಂದ ಅನೇಕ ಜನರು ಸಾಯ್ತಾರ ಪ್ರಿಯರೇ. ಆಮೇಲೆ ಏನಾಗುತ್ತೆ ಗೊತ್ತಾ? ಸೂರ್ಯನ ಬಿಸಿಲು 7ರಷ್ಟು ದೊಡ್ಡದಾಗುತ್ತೆ. ಈಗ 42% 50ರ ಒಳಗ ಈ ಸೂರ್ಯನ ಬಿಸಿಲು ಬಿಡುವುದಕ್ಕೆ ಭೂಮಿ ಮೇಲೆ ದೇವರು ಅದಕ್ಕೆ ಅಧಿಕಾರ ಕೊಟ್ಟಿದ್ರೆ ಅದಕ್ಕೊಂದು ಪರೆ ಮುಚ್ಚನ ಪ್ರಿಯ. ಆದರೆ ಓಝೋನ್ ಪರೆ ಇದೆ. ಈಗ ಓಝೋನ್ ಪರೆ ಏನಾಗಿದೆ ಗೊತ್ತಾ? ಅಲ್ಲಲ್ಲಿ ಏನಾಗಿದೆ? ಹರಿದಿದೆ ಅಂತ. ಮುಂದೊಂದು ದಿವಸ ಸಾಮಾನ್ಯವಾಗಿರುವ ಶಕ್ತಿ ಪವರ್ ಇಲ್ಲ. ಹಲ್ಲಿಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. 10 ಲಕ್ಷ ಸೆಂಟಿಗ್ರೇಡ್ ಉಷ್ಣಾಂಶ ಇದೆ ಎಲ್ಲಿ? ಸೂರ್ಯನಲ್ಲಿ. ನಮಗೆ 40 ಡಿಗ್ರಿಗೆ ತತ್ತರಿಸಿ ಬಿಡ್ತಿದ್ವಿ. 50 ಬಂದ್ರೆ ಮನೆಗಿದ್ದ ನೀರೆಲ್ಲ ಕಾರು ಬರ್ತಾವ. ಕುಂತರೆ ನಿಂತರ ಸಮಾಧಾನ ಇಲ್ಲ. AC ಹಾಕಿದ್ರ ಸಮಯ ಸಮಾಧಾನ ಇಲ್ಲ. ಹಂಗಾಗುತ್ತೆ ಪ್ರಿಯರೇ. ಮತ್ತು 10,000 ಸೆಂಟಿಗ್ರೇಡ್ ಸೂರ್ಯನ ಓಝೋನ್ ಪೊರೆಯಲ್ಲಿ ದೇವರಿಗೆ ತೆಗೆದು ಬಿಡ್ತಾನ. ಆವಾಗ ಆ ಬಿಸಿಲಿಗೆ ಭೂಮಿ ಸುಟ್ಟು ಕರಕಲಾಗುತ್ತೆ. ಅದಕ್ಕೆ ಜಾಗೃತವಾಗಿರಿ. ಅಂಥ ಕಷ್ಟ, ಅಂಥ ನಷ್ಟ ಬರೋದಕ್ಕಿಂತ ಮುಂಚೆ ಈಗಲೇ ಯೇಸಪ್ಪನ ನಂಬರಿ. ನಂಬಿದವರೆಲ್ಲ ಏನಾಗ್ತಾರೆ ಗೊತ್ತಾ? ಇದು ಆಗೋದಕ್ಕಿಂತ ಮುಂಚೆ ಈ ನಂಬಿದವರೆಲ್ಲ ಮೇಲಕ್ಕೆ ಎತ್ತರ ಬರ್ತಾರೆ, ಮಧ್ಯ ಆಕಾಶಕ್ಕೆ. ಅಲ್ಲಿ ಔತಣ ಕೂಟ ನಡೆಯುತ್ತೆ, ಬಹಳ ಸಂಭ್ರಮ ಇರುತ್ತೆ. ಎಲ್ಲರೂ ಗಟ್ಟಿಯಾಗಿ ಸಂಭ್ರಮಿಸೋಣ. ದೇವರಿಗೆ ಮಹಿಮುಂಟಾಗಿ. ಅದಕ್ಕಾಗಿ ದೇವರು ಇವತ್ತು ಅವಕಾಶ ಕೊಟ್ಟಣ. ನೀವು ಬದಲಾವಣೆ ಆಗಬೇಕು, ಬದಲಾವಣೆಯಾಗಿ ಪರಿಶುದ್ಧರಾಗಿ ಜೀವಿಸಿ. ತಪ್ಪು ಮಾಡಲಾರ್ದರೆ ಯಾರಿಲ್ಲ. ಆದರೆ ತಪ್ಪನ್ನು ತಿಳಿದುಕೊಂಡು ಕ್ಷಮಾಪಣೆ ಕೇಳಿ ದೇವರ ಪವಿತ್ರತ್ವವನ್ನು ನಾವು ಹಿಡಿದುಕೊಂಡು ಮುಂದೆ ಸಾಗೋಣ. ಯಾಕೆ ಗೊತ್ತಾ? ಆತ ನಮ್ಮ ಭಾರವೆಲ್ಲ ಹೊತ್ಕೊಳ್ತಾನೆ. ಯಾರೇ? ನಮ್ಮನ್ನು ಉಂಟು ಮಾಡಿದ ದೇವರು ಯೇಸಪ್ಪ. ಎಲ್ಲರೂ ಗಟ್ಟಿ ಇತ್ತು. ದೇವ್ರ ಮಹಿಮುಂಟಾಗಲಿ.
ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನಿನಗೇನು ನೋವಿದೆ, ಏನು ಬಾಧೆ ಇದೆ, ಎಲ್ಲ ತೊಲಗಿಸಲ್ಪಡುತ್ತೆ. ಈ ಸಮಯದಲ್ಲಿ ಎಲ್ಲರಿಗೂ ನಿಂತ್ಕೊಳ್ಳೋಣ. ಯಾರಿಗೆ ಆರಾಮಿಲ್ಲ ಅವರು ಮಾತ್ರ ಮುಂದೆ ಬರ್ರಿ. ಬೈಬಲ್ಗಳನ್ನು ಮುಚ್ಚಿರಿ. ಯಾರಿಗೆ ಆರಾಮಿಲ್ಲ ಅವರು ಆರಾಮಿಲ್ಲದವ್ರು ಮಾತ್ರ ಮುಂದಗಡೆ ಬರಬೇಕು. ನನಗೆ ಆರಾಮಿಲ್ಲ ಅಂದವ್ರು, ಆರಾಮಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂದವ್ರು ಮಾತ್ರ ಮುಂದೆ ಬರಬೇಕು. ನಿನಗೆ ಎಂಥ ಅನಾರೋಗ್ಯ ಇರಲಿ, ಅದರಿಂದ ದೇವರು ನಿನಗೆ ಬಿಡುಗಡೆ ಮಾಡ್ತಾನೆ. ಹುರುಳ ವಶಕರಗಮ ಚುಂದಲ ಬಕರುತಲ ರಶಕರತಿ ತಮಂಗ ರಶಕರಗಮ ಚುಂದಲ ಬಕರುತಲ ರಶಕ. ಅನಾರೋಗ್ಯ ಇದ್ದವರು ಮಾತ್ರ ಮುಂದಗಡೆ ಬರ್ರಿ. ನೀವು ಏಸು ರಕ್ತವೇಗ ಅಂತ ಹೇಳ್ಬೇಕು. ಎಲ್ಲರೂ ಹುರುಳ ವಶಕರಗಮ ಚುಂದಲ. ಅನಾರೋಗ್ಯವಾಗಿದ್ದವರು ಮಾತ್ರ, BP ಇರಲಿ, ಶುಗರ್ ಇರಲಿ, ಯಾವುದೇ ಥರವಾದ ರೋಗಗಳು ಅನಾರೋಗ್ಯವಾಗಿದ್ದವರು ಮಾತ್ರ. ಆರೋಗ್ಯವಂತರಲ್ಲ, ಆರೋಗ್ಯವಂತರವರು ಹಿಂದುಗಡೆ ಇರ್ರಿ. ಅನಾರೋಗ್ಯವಾಗಿದ್ದವರು ಮಾತ್ರ ಬರಬೇಕು. ಸೂರ್ಯಲ ಶ್ರೀಂಗಲ ಬಕರಿತ ಮಂಗಳ ಶಕರ ತಲಭ ಲವಶಕರ ದಿಂಗಲಭ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಯಾರು ಕಣ್ ತೆಗೆದು ನೋಡಬಾರ್ದು, ಪ್ರಾರ್ಥನೆ ಮಾಡ್ಕೊಂಡು. ಸ್ತುತಿ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ ನೀಗುತ್ತೆ, ದೆವ್ವಗಳೋಡುತ್ತೆ ನೀಗುತ್ತೆ. ನಮ್ಮ ಪಾಪವೆಲ್ಲ ಹೋಗುತ್ತೆ, ನಮ್ಮ ಶಾಪವೆಲ್ಲ ನೀಡಿ ಹೋಗುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದುಃಖವು ವೇದನೆಯು ರೋಗವು ಬಡತನವು ಬಂಗಾರ ನನ್ನೇಸು ಗುಣಪಡಿಸುವ. ದುಃಖವು ವೇದನೆಯು ರೋಗವು ಬಡತನವು ಬಂಗಾರ ನನ್ನೇಸು ಗುಣಪಡಿಸುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಿನ್ನ ಪ್ರಭಾವವು ತುಂಬಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. 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 ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಈಗಾಗಲೇ ನನ್ನೆಸು ಮುರಿದು ಹಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಈಗಾಗಲೇ ನನ್ನೆಸು ಮುರಿದು ಹಾಕುವ. ಪರಿಶುದ್ಧಾತ್ಮನು ನಮ್ಮಲ್ಲಿರುವಾಗ ಭೂತವ ನಾವು ಕದಲಿಸೋಣ. ಪರಿಶುದ್ಧಾತ್ಮನು ನಮ್ಮಲ್ಲಿರುವಾಗ ಭೂತವ ನಾವು ಕದಲಿಸೋಣ. ನಿನ್ನ ಪ್ರಭಾವವು ತುಂಬಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ತುಂಬಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಾಗಲೇ ಒಡೆದು ಹಾಕುವ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಾಗಲೇ ಒಡೆದು ಹಾಕುವ. ಆಯುಧವು ನಮ್ಮಲ್ಲಿದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ಆಯುಧವು ನಮ್ಮಲ್ಲಿದ್ದರೆ ಅಶುದ್ಧ ಆತ್ಮವು ಓಡಿ
ಅದ್ಭುತವೂ ಇನ್ನು ನಡೆಯುತ್ತೆ ನಡೆಯುತ್ತೆ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ನಡೆಯುತ್ತೆ ಅವುಗಳು ಓಡುತ್ತೆ ನೋವು ನೀಡುತ್ತೆ ಅವುಗಳು ಓಡುತ್ತೆ ನೋವು ನೀಡುತ್ತೆ ನಮ್ಮ ಪಾಪವೆಲ್ಲ ಓಡುತ್ತೆ ನಮ್ಮ ಶಾಪವೆಲ್ಲ ಓಡುತ್ತೆ ನಿನ್ನ ಪ್ರಭಾವವು ತುಂಬಿರೋದಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ 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 ಪ್ರಭಾವವು ತುಂಬಿರೋದಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ಪ್ರಭಾವವು ತುಂಬಿರೋದಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ದಯವಾಯಿ ಸಮಯದಲ್ಲಿ ಕರ್ತನೆ ಇವರಿಗಾಗಿ ಪ್ರಾರ್ಥಿಸ್ತದೆಪ್ಪ. ಒಂದು ಕರ್ತನೆ ಸ್ವಾಮಿ ಅನಾರೋಗ್ಯದಿಂದ ಬಾಧೆ ಪಡುವಂತ ಎಲ್ಲ ಸ್ವಾಮಿ ಮಕ್ಕಳ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಸ್ವಾಮಿ ಸ್ವಸ್ಥತೆ ನೀನು ಒದಗಿಸಿಕೊಟ್ಟಿದೆ ಎಂದು ಪರಿಪೂರ್ಣವಾಗಿ ನಾವು ನಂಬ್ತಾ ಇದ್ದೇವಪ್ಪ. ಕರ್ತನೆ ಸ್ವಾಮಿ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಎತ್ತಲ್ಪಡಲಾರದೆ ಇರುವಂತವರು ಯಾರು ಎಂಬುದಾಗಿ ಸ್ವಾಮಿ ಕರ್ತನೆ ನೀನು ತಿಳಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ದೇವರೇ ನಿನ್ನನ್ನು ನಂಬಿದಂಥ ಮಕ್ಕಳಾದಂಥ ನಾವು ಕರ್ತನೆ ಆ ಗುಂಪಿನಲ್ಲಿ ಇರಲಾರದೆ ಸಂಪೂರ್ಣವಾಗಿ ನಿನಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನಿನ್ನ ಚಿತ್ತಕ್ಕೆ ವಿಧೇಯತೆಯುಳ್ಳ ಮಕ್ಕಳಾಗಿ ನಿನ್ನ ವಾಕ್ಯಾನುಸಾರವಾಗಿ ನಡೆಯುವಂತೆ ಕರ್ತನೆ ಸ್ವಾಮಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ನಮ್ಮೆಲ್ಲರನ್ನ ಸ್ವಾಮಿ ನೀವು ತಾನೇ ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ಶುದ್ಧಿಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೆ ಸ್ವಾಮಿ ನಿನ್ನ ಮಧ್ಯಾಕಾಶದಲ್ಲಿ ಬರುವಾಗ ಮೊದಲಿಂಗನಾಗಿ ನಾವು ಕೂಡ ಸ್ವಾಮಿ ಸಭೆಯಾಗಿ ಮದವಣ ಗಿತ್ತಿಯಾಗಿ ಕರ್ತನೆ ಸ್ವಾಮಿ ನಿನ್ನನ್ನು ಎದುರುಗೊಳ್ಳುವ ಕರ್ತನೆ ಮಹಾಭಾಗ್ಯಕ್ಕೋಸ್ಕರವಾಗಿ ಕಾದುಕೊಳ್ಳುವ ಹಾಗೆ ಸಂಪೂರ್ಣವಾಗಿ ಭಕ್ತಿಯ ಜೀವಿತವನ್ನು ಸ್ವಾಮಿ ಈ ಲೋಕದಲ್ಲಿ ಕಟ್ಟಿಕೊಳ್ಳುವ ಹಾಗೆ ಕೈ ಬಿಡಲ್ಪಡಲಾರದ ಹಾಗೆ ದೇವರೇ ನಿನ್ನ ಕೈ ಹಿಡಿದು ನಿನ್ನ ಬಳಿಗೆ ನಿನ್ನ ಸಮೀಪಕ್ಕೆ ಬರುವ ಹಾಗೆ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಅಲಂಕರಿಸಿ ನಡೆಸುತ್ತಾ ಬಂದಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಸಭೆಯೆಲ್ಲರ ಮೇಲೆ ಸ್ವಾಮಿ ನಿನ್ನ ಆಶೀರ್ವಾದವನ್ನು ಪ್ರಕಟಿಸಿದ್ದಕ್ಕಾಗಿ ಸ್ತೋತ್ರ. ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದುರಾತ್ಮ ಸೇನೆಯ ಸಮೂಹದಿಂದ ವಿಮೋಚನೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಲೋಕ ಮಾಲಿನ್ಯ ಜಾಡ್ಯ ಅಂಟುಗಳಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ಸಂಬಂಧಗಳು ಮತ್ತು ಜ್ಞಾನ ಇರುತ್ತೆ.